18ನೇ ವರ್ಷದ ವೇದಾಂತ ಶಿಬಿರದಲ್ಲಿ ಚಿಂತನೆಗಾಗಿಟ್ಟುಕೊಂಡಂಥ ವಿಷಯ ಸಾಧು ನಿಶ್ಚಲದಾಸರಿಂದ ವಿರಚಿತವಾದ ವಿಚಾರ ಸಾಗರವೆಂಬ ಗ್ರಂಥದ ಮೊದಲನೇ ತರಂಗದಲ್ಲಿ ಅನುಬಂಧದ ಸಾಮಾನ್ಯವನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಅಧಿಕಾರಿ, ವಿಷಯ, ಸಂಬಂಧ, ಪ್ರಯೋಜನ ಅನ್ನುವ ಈ ಅನುಬಂಧ ಚತುಷ್ಟಯ ಸಾಮಾನ್ಯ ಅಂದರೆ ಸಂಕ್ಷಿಪ್ತವಾಗಿ ನಿರೂಪಣೆ ಮಾಡ್ತಾರೆ. ಈ ಮೊದಲನೇ ತರಂಗದೊಳಗೆ ಸಂಕ್ಷಿಪ್ತವಾಗಿ ನಿರೂಪಣೆ ಮಾಡ್ತಾರೆ. ಸಂಕ್ಷಿಪ್ತವಾಗಿ ನಿರೂಪಣೆ ಮಾಡ್ತಾರಂದ್ರೆ ಇನ್ನು ಮುಂದೆ ವಿಸ್ತಾರವಾಗಿ ಹೇಳೋದಂತ ಈ ಸಂಕ್ಷಿಪ್ತವಾಗಿ ಹೇಳ್ತೀವಂದ್ರೆ ಇನ್ನು ಮುಂದೆ ವಿಸ್ತಾರವಾಗಿ ಎರಡನೇ ತರಂಗದಲ್ಲಿ ಈ ಅನುಬಂಧ ಚತುಷ್ಟಯನ್ನು ಭಾಳ ವಿಸ್ತಾರವಾಗಿ ನಿರೂಪಣೆ ಮಾಡೋರಿದ್ದಾರೆ. ಅದಕ್ಕೆ ಇಲ್ಲಿ ಸಂಕ್ಷಿಪ್ತವಾಗಿ ರೀತಿ ಮಾತ್ರ ನಿಮಗೆ ತಿಳಿಸಿಕೊಡ್ತೀನಿ ಅಂತ ಪ್ರಾರಂಭ ಮಾಡಿದ್ದಾರೆ. ಅದರೊಳಗೆ ಗ್ರಂಥದ ಮಹಿಮೆಯನ್ನು ಇದೇ ಪರ್ಯಂತರವಾಗಿ ಹೇಳ್ಕೊಂಡು ಬಂದರು. ಯಾವ ಗ್ರಂಥದ ಮಹಿಮೆ? ಶ್ರೀ ವಿಚಾರ ಸಾಗರ ಗ್ರಂಥದ ಮಹಿಮೆ. ಗ್ರಂಥಕರ್ತರಾದಂಥ ಸಾಧು ನಿಶ್ಚಲದಾಸರು ಏನದಂದ್ರೆ ಈ ಗ್ರಂಥದೊಳಗೆ ವೇದಾಂತ ಸಿದ್ಧಾಂತ ರೂಪ ನೀರನ್ನು ಭಾಳ ವಿಸ್ತಾರವಾಗಿ ನಾನು ನಿರೂಪಣೆ ಮಾಡಿಕೊಂಡು ಬಂದೀನಿ. ಅದನ್ನು ಅಧಿಕಾರಿಯಾದಂಥ ಪುರುಷನು ಗುರುಮುಖ ದ್ವಾರ ಶ್ರವಣ ಮನನ ನಿತ್ಯಾಸನವನ್ನು ಮಾಡಿದರೆ ಅವನಿಗೆ ಸ್ವರೂಪ ಸಾಕ್ಷಾತ್ಕಾರ ಮುಖಾಂತರವಾಗಿ ಅವಿದ್ಯದ ತತ್ಕಾರ್ಯವಾದಂಥ ಎಲ್ಲ ಅನರ್ಥದ ನಿವೃತ್ತಿಯಾಗಿ ಪರಮಾನಂದ ಪ್ರಾಪ್ತಿರೂಪ ಮೋಕ್ಷವಾಗುತ್ತದೆ ಅಂತ ಹೇಳಿದರು. ಆ ನಂತರ ಅಷ್ಟರೊಳಗನೆ ಯದ್ಯಪಿಕಾರ ಶಂಕ ಮಾಡಿದ್ರು. ಭಾಳ ಸಂಸ್ಕೃತ ಗ್ರಂಥಗಳು ಅದಾವು, ಸೂತ್ರ ಗ್ರಂಥದ, ಭಾಷ್ಯ ಗ್ರಂಥಗಳದ, ವಾರ್ತಿಕ ಅದಾವು, ಮುಂತಾದವುಗಳು ಅನೇಕ ವೇದಾಂತವನ್ನು ಪ್ರತಿಪಾದನೆ ಮಾಡತಕ್ಕಂಥ ಅನೇಕ ಸೂತ್ರಪ್ರಾಯವಾದಂಥ ಗ್ರಂಥಗಳು ಅದಾವು. ಅವುಗಳಲ್ಲಿ ಜಿಜ್ಞಾಸುಗಳು ಪ್ರವೃತ್ತಿಯಾಗಿ ಸಾಧನೆಯನ್ನು ಮಾಡಿ ತಿಳ್ಕೊಂಡು ಆತ್ಮ ಸಾಕ್ಷಾತ್ಕಾರವನ್ನು ಮಾಡ್ಕೊಳ್ತಾರೆ. ಅಷ್ಟೆಲ್ಲ ಗ್ರಂಥ ಇರೋ ಕಾಲಿ ಮತ್ತೆ ಯಾಕೆ ನೀವು ಹಿಂದಿ ಭಾಷೆ ಗ್ರಂಥವನ್ನು ಮಾಡ್ತಾ ಇದ್ದೀರಿ? ನೀವು ಮಾಡ್ತಕ್ಕಂಥದ್ದು ವ್ಯರ್ಥವಾಗುತ್ತದೆ ಅಂತ ಹೇಳಿ ಅದಕ್ಕೆ ಅವರು ನಿನ್ನಿನ ದಿವಸ ಹೇಳಿದರು, ಇಲ್ಲ ನಾ ಬರ್ತಕ್ಕಂಥ ಗ್ರಂಥ ಸಫಲವಾಗುತ್ತದೆ. ಯಾಕ ಅಂದ್ರೆ ಯಾರು ಅತಿ ಮಂದ ಅಂದ್ರೆ ಸಂಸ್ಕೃತ ಗ್ರಂಥವನ್ನು ಅಧ್ಯಯನ ಮಾಡುವಲ್ಲಿ ಯಾರ ಬುದ್ಧಿಯೊಳಗೆ ಸಾಮರ್ಥ್ಯ ಇಲ್ಲ ಮತ್ತು ಸ್ವರೂಪದ ಅಜ್ಞಾನ ಇರ್ತದೆ, ಅವ್ರ ಸಲುವಾಗಿ ಗ್ರಂಥ ಉಪಯೋಗ ಆಗುತ್ತದೆ. ಅವ್ರ ಉದ್ದೇಶ ಇಟ್ಕೊಂಡು ನಾನು ಅವ್ರ ಲಕ್ಷ್ಯವಾಗಿ ಇಟ್ಟುಕೊಂಡು ನಾನು ಅವ್ರ ಸಲುವಾಗಿ ಬರಿತಾ ಇದ್ದೀನಿ ಅಂತ ಹೇಳಿದ್ರು. ಆ ನಂತರ ಕೆಲ ಹೇಳಿದರು, ಸೂತ್ರದ ವ್ಯಾಖ್ಯಾನ ಮಾಡಿದ್ರು, ಭಾಷ್ಯದ ವ್ಯಾಖ್ಯಾನ ಮಾಡಿದ್ರು, ವಾರ್ತಿಕರ ವ್ಯಾಖ್ಯಾನ ಮಾಡಿದ್ರು. ನಿನ್ನೆ ಸೂತ್ರದೊಳಗೆ ನಾವು ಇಲ್ಲಿ ಟಿಪ್ಪಣಿ ಒಳಗೆ ಏನಾಯಿತು ಅಂದ್ರೆ 595 ಅಂತದ, ಕನ್ನಡದೊಳಗೆ 555 ಅದು. ಅದಕ್ಕೆ ಬ್ರಹ್ಮಸೂತ್ರದೊಳಗೆ ಹಿಂದಿಯೊಳಗೆ ಹಂಗೆ ಇರಬೇಕು, ನಮ್ಮ ಪ್ರಿಂಟ್ ಹಿಂಗೆ 95 ಅದ. ಅದಕ್ಕೆ ಎಲ್ಲರ ಅನುಭವಕ್ಕನುಸಾರವಾಗಿ ಬ್ರಹ್ಮಸೂತ್ರವನ್ನು ನೋಡಿದಾಗ ಅದ್ರೊಳಗೆ 555 ಸೂತ್ರಗಳು ಅಂತ ಸುಮ್ಮನೆ ಬರ್ಕೊಂಡ್ಬಿಡ್ರಿ, ತಿದ್ದುಪಡಿ ಮಾಡಬೇಡ್ರಿ. ಮ್ಯಾಗ ಒಂದಿಟ್ಟು ನಮ್ಗೆ ಗೊತ್ತಾಗೋ ಸಲುವಾಗಿ, ಯಾಕಂದ್ರೆ ಇಲ್ಲಿ ಏನಂತ ಅದನ್ನೇ ಹೇಳ್ತಿರ್ತೀವಿ ನಾವು. ಅದಕ್ಕೆ ಬ್ರಹ್ಮಸೂತ್ರದೊಳಗೆ 555 ಸೂತ್ರಗಳದಾವು. ಸೂತ್ರದಿಂದ ಯುಕ್ತವಾದಂಥ ಬ್ರಹ್ಮಸೂತ್ರ ಅಂತ ಹೇಳಿ ಅದು ವ್ಯಾಸ ಮಹರ್ಷಿಯಿಂದ ರಚಿತವಾದದ್ದು. ಅದುವೇ ಇಲ್ಲಿ ಸೂತ್ರ ಪದಕ ಶ್ರೇಷ್ಠ, ಅದನ್ನೇ ಸ್ವೀಕಾರ ಮಾಡಬೇಕು. ಅದನ್ನು ಇಲ್ಲಿ ಸೂತ್ರನ ಪದಕ ಬ್ರಹ್ಮಸೂತ್ರನೇ ಸ್ವೀಕಾರ ಮಾಡಬೇಕು ವಿನ ಮತ್ತೆ ನ್ಯಾಯಸೂತ್ರ, ಯೋಗ ಸೂತ್ರ, ಸಾಂಖ್ಯ ಸೂತ್ರ ಇವ್ಯಾವು ಕೂಡ ಅನ್ಯಶಾಸ್ತ್ರದ ಸೂತ್ರ ಶಬ್ದಕ್ಕೆ ಅವು ಯಾವ ಗ್ರಹಣ ಮಾಡಬಾರ್ದಿದೆ. ಯಾಕೆ ವೇದಾಂತವನ್ನು ಪ್ರತಿಪಾದನೆ ಮಾಡ್ತಾರೆ ಈ ಗ್ರಂಥದೊಳಗೆ. ವೇದಾಂತಕ್ಕೆ ಮೂಲ ಬೇಸಿಕ್ ಯಾವುದಂದ್ರೆ ಯಾವ್ದು ಆಧಾರ ಅಂದ್ರೆ ಬ್ರಹ್ಮಸೂತ್ರನೇ ಆಧಾರ. ಅದರ ಸಲುವಾಗಿ ಸೂತ್ರ 555 ಅಂತ ತಿಳ್ಕೊಂಡ್ಬಿಡ್ತೀವಿ. ಭಾಷ್ಯದೊಳಗೆ ಕೂಡ 42 ಭಾಷೆಗಳು, ಅದರೊಳಗೆ ಶಂಕರಾಚಾರ್ಯ ಭಾಷ್ಯವನ್ನೇ ಸ್ವೀಕಾರ ಮಾಡಿ ಅಂತ ಹೇಳಿದರು. ವಾರ್ತಿಕನು ಅನೇಕ ವಾರ್ತಿಕ ಗ್ರಂಥಗಳು, ಅದರೊಳಗೆ ಸುರೇಶ್ವರಾಚಾರ್ಯ ಕೃತವಾದಂಥ ವಾರ್ತಿಕವನ್ನೇ ಸ್ವೀಕಾರ ಮಾಡಿ ಅಂತ ಹೇಳಿ ಆ ನಂತರ ಭಾಷಾ ಗ್ರಂಥಕ್ಕೆ ಅಧಿಕಾರಿಯ ಲಕ್ಷಣವನ್ನು ಮಾಡಿದರು. ಏನು ಮಾಡಿದರು ನೋಡ್ಲಾರ್ದು ಹೇಳು. ಸಂಸ್ಕೃತ ಗ್ರಂಥನ ಅಧ್ಯಯನ ಮಾಡಿ ಅಲ್ಪಮತಿ ಇರಬೇಕು ಮತ್ತು ಸ್ವರೂಪದ ಅಜ್ಞಾನ ಇರಬೇಕು, ಅವನೇ ಇಂಥ ಗ್ರಂಥ ಅಧ್ಯಯನ ಮಾಡೋಕ್ಕೆ ಯೋಗ್ಯ ಅಧಿಕಾರಿ ಅಂತ ಹೇಳಿ ಅದು ಒಂದಿಟ್ಟು ಪರೀಕ್ಷೆ ಮಾಡಿದ್ರು ಅವರು. ಇದೆಷ್ಟರ ಮಟ್ಟಿಗೆ ಕರೆ ಅದ ಅನ್ನೋದು ಏನಂತ ಪರೀಕ್ಷೆ ಮಾಡಿದರು. ಒಂದೇದು
ಒಟ್ಟ 3 ನಂಬರ್ ಹೇಳ 3 ರೀತಿಯಿಂದ ಹೇಳ್ಯಾರ. ಪರೀಕ್ಷೆ 3 ರೀತಿ ಮಾಡ್ಯಾರ. ಮೊದಲು ಏನದ ನೋಡ್ಲಾರ್ದೇವು ಭಾಷಾ ಅಲ್ಲಿ ಬಂದಿದ್ದು. ಅನೇಕ ಗ್ರಂಥಗಳ ಅಧ್ಯಯನ ಮಾಡಿದಾಗ ಕೂಡ ನೀವು ಯಾರು ನಮ್ಮ ಕಡೆ ನಮ್ಮ ಬಳಗ ಏನಿಲ್ಲ. ಸಂಸ್ಕೃತ ಗ್ರಂಥದಲ್ಲಿನ ಅಲ್ಪಮತೀಯ ಅದ, ಭಾಷಾ ಗ್ರಂಥದಲ್ಲಿನೂ ಅಲ್ಪಮತೀಯ. ಭಾಷಾ ಗ್ರಂಥ ಅಧ್ಯಯನ ಮಾಡತಕ್ಕಂಥ ತಾಕತ್ತನ್ನು ಅವ್ರ ಬುದ್ಧಿ ಒಳಗಿಲ್ಲ. ಸಂಸ್ಕೃತ ಬಹಳ ದೂರ ಉಳಿತು. ಭಾಷಾ ಗ್ರಂಥವನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ತಾಕತ್ತಿಲ್ಲ. ಈ ಕಡೆ ಸಂಸ್ಕೃತ ಗ್ರಂಥವನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಸಾಮರ್ಥ್ಯ ಇಲ್ಲ. ಅಂತ ಪಾಮರ ವಿಷಯ ಜೀವಿಗಳು ಅನೇಕ ಇದ್ದಾರೆ. ಆದ್ರೆ ಅವ್ರೇನು ಅಧಿಕಾರಿ ಅಲ್ಲವೇ ಇಲ್ಲ. ಯಾಕಂದ್ರೆ ನಾವು ಜ್ಞಾನಿ ಅಂತ ತಿಳ್ಕೊಂಡಿರ್ತಾರಂತ. ಅಜ್ಞಾನಿ ಇದ್ರೂ ಕೂಡ ನಾ ಜ್ಞಾನಿ ಇದ್ದೀನಿ, ನಾನೇನು ಕಡಿಮೆ ಇದ್ದೀನಿ ಅಂತ ತಿಳ್ಕೊಂಡಿರ್ತಾರೆ. ಲೌಕಿಕವಾದಂಥ ವಿದ್ಯೆಯನ್ನು ಸಂಗ್ರಹ ಮಾಡಿರ್ತಾರೆ. ಲೌಕಿಕವಾದಂಥ ವಿದ್ಯೆನೇ ಬೇರೆ, ಪಾರಮಾರ್ಥ ವಿದ್ಯೆನೇ ಬೇರೆ. ಲೌಕಿಕವಾದಂಥ ವಿದ್ಯೆಗೆಲ್ಲ ಡಬಲ್ ಡಿಗ್ರಿ ಮುಗಿಸ್ತಾರೆ, PhD ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅವ್ರ ಜ್ಞಾನಿಗಳನ್ನು ಅವ್ರ ಪೂಜೆ ಮಾಡ್ತೀರೇನು? ಅವ್ರ ಫೋಟೋ ಇಟ್ಟು ಮನ್ಯಾಗ ಇಲ್ಲ. ಯಾಕೆ ಮಾಡಂಗಿಲ್ಲ? ಅವರು ವಿದ್ಯಾವಂತರಷ್ಟೇ. ವಿದ್ಯೆಯನ್ನು ಪಡ್ಕೊಂಡಾರ, ಅವಿದ್ಯೆ ಹೋಗ್ಯದ. ಆದ್ರ ಅಲ್ಲಿ ಅಜ್ಞಾನ ಹೋಗಿಲ್ಲ. ವಿದ್ಯೆಕ್ಕ ವಿರುದ್ಧ ಪದ ಏನದ? ಅವಿದ್ಯೆ. ವಿದ್ಯೆಕ್ಕ ವಿರುದ್ಧಾರ್ಥಕ ಪದ ಅವಿದ್ಯೆ. ಜ್ಞಾನಕ್ಕೆ ವಿರುದ್ಧಾರ್ಥಕ ಪದ ಜ್ಞಾನ. ಅವ್ರು ವಿದ್ಯಾ ಸಂಗ್ರಹ ಮಾಡ್ಯಾರ. ವಿದ್ಯಾದಿಂದ ಏನಾಯ್ತು? ಅವಿದ್ಯೆ ಒಂದೀಟು ಅವಿದ್ಯೆ ಸ್ವಲ್ಪ ಹೊರ ಹೋಗಿಲ್ಲ, ಮತ್ತೆ ಸ್ವಲ್ಪ ಹೋಗ್ಯದ, ಅವಿದ್ಯೆ ಹೋಗ್ಯದ. ಅಂದಮೇಲೆ ಅಂದ್ರೆ ಅವ್ರ ಜ್ಞಾನಿಗಳಲ್ಲ, ಅವ್ರಿಗಿನ್ನ ಜ್ಞಾನ ಆಗಿಲ್ಲ ಅಂತ. ಜ್ಞಾನ ಅಂದ್ರೆ ಏನು? ಅಭೇದ ದರ್ಶನ ಜ್ಞಾನ. ಶಾಸ್ತ್ರದ ವ್ಯಾಖ್ಯಾನ ಮಾಡಿಬಿಟ್ಟಾರ ಅವರು. ಅಭೇದ ದರ್ಶನಕ್ಕೆ ಜ್ಞಾನ ಅಂತಾರೆ. ಎದರ ಅಭೇದ? ಜೀವ ಬ್ರಹ್ಮರ ಅಭೇದ. ಪ್ರತ್ಯೇಕ ಪರಮಾತ್ಮ, ಪ್ರತ್ಯೇಕ ಅಭಿನ್ನ ಪರಮಾತ್ಮ, ಪ್ರತ್ಯೇಗಾತ್ಮ ಮತ್ತು ಪರಮಾತ್ಮ ಅಂದ್ರೆ ಬ್ರಹ್ಮ, ಪರಬ್ರಹ್ಮ ಮತ್ತು ಆತ್ಮ ಎರಡರ ಅಭೇದ ಜ್ಞಾನ, ಏಕನ್ನುವ ಭಾವನೆ. ಇದಕ್ಕೆ ಜ್ಞಾನ ಅಂದ. ಈ ಜ್ಞಾನದಿಂದ ಮಾತ್ರ ಅಜ್ಞಾನ ಹೋಗುತ್ತದೆ. ವಿದ್ಯಾದಿಂದ ಅಜ್ಞಾನ ಹೋಗುವುದಿಲ್ಲ. ವಿದ್ಯಾದಿಂದ ಅಜ್ಞಾನ. ಅದಕ್ಕೆ ಅವ್ರಂತಾರ, ಅವರು ಏನಂತ ತಿಳ್ಕೊಂಡಾರ? ಅವಿದ್ಯಾವಂತರು ಇದ್ರು ಕೂಡ, ಅಲ್ಲ ಅಜ್ಞಾನಿಗಳು ಇದ್ರು ಕೂಡ ಏನೋ ಒಂದು ಲೌಕಿಕದ ಒಂದಿಟ್ಟು ವಿದ್ಯೆ ಪಡ್ಕೊಂಡಿರೋದ್ರಿಂದ ನನ್ನಷ್ಟು ಶಾಣೆ ಯಾರಿಲ್ಲ ಅಂತ ತಿಳ್ಕೊಂಡಿರ್ತಾರಲ್ಲ, ಅವರು ಕೂಡ ಏನದರ ಇದಕ್ಕೆ ಅಧಿಕಾರಿ ಅಲ್ಲವೇ ಅಲ್ಲ. ಯಾಕ ಅಂದ್ರ ಜಿಜ್ಞಾಸದ ಅಭಾವದ. ಯಾಕೆ ಜ್ಞಾನಿ ಅಂತ ತಿಳ್ಕೊಂಡ್ಮ್ಯಾಗ ಏನು ಅವ್ರು ತಿಳ್ಕೊಬೇಕಂತ ತಿಳಿಸಿ ನಾನೇ ಜ್ಞಾನಿ ಅಂತಂದು ತಿರುಗಾಡುವಾಗ ನಾ ಗುರುಗಳ ಬಳಿ ಹೋಗಿ ಶಾಸ್ತ್ರ ಕಲಿಬೇಕು, ತಿಳ್ಕೊಬೇಕು, ಓದ್ಬೇಕಂತ ಬರ್ತದೆ? ಇಲ್ಲ, ಬರುವುದಿಲ್ಲ. ಅದಕ್ಕೆ ಅಂತ ವ್ಯಕ್ತಿನೂ ಕೂಡ, ಪಾಮರ ವಿಷಯ ಜೀವನು ಕೂಡ ಇಲ್ಲಿ ಏನದ? ಅಧಿಕಾರಿ ಅಲ್ಲ. ಈ ಗ್ರಂಥಕ್ಕೆ ಅಧಿಕಾರಿ. ಯಾವ ಭಾಷಾ ಗ್ರಂಥಕ್ಕೂ ಅಧಿಕಾರಿ ಇಲ್ಲ. ಯಾವಂದ್ರೆ ಅಧ್ಯಾತ್ಮದ ಭಾಷಾ ಗ್ರಂಥಕ್ಕೆ ಅಧಿಕಾರಿ ಆಗುವುದೇ ಇಲ್ಲ. ಇನ್ನೊಂದು ಎರಡನೇದ ರೀತಿ ಹೇಳಿ. ಎರಡನೇದು ಏನಂತ ಮಾಡಿದ್ರು? ಸಂಸ್ಕೃತ ಭಾಷೆ ಅವ್ರಿಗೆ ಗೊತ್ತಿಲ್ರಿ, ಪ್ರವೀಣರಿಲ್ಲ. ಆದ್ರ ಸ್ವಭಾಷೆಯಲ್ಲಿ ಅಲ್ಪಮತೀಯ ಸಾಮರ್ಥ್ಯ ಬುದ್ಧಿ ಆಗಿಲ್ಲ ಅವ್ರು. ಇಲ್ಲ. ಆದ್ರ ಪ್ರಾಕೃತ ಭಾಷೆಯಲ್ಲಿ ಅವರು ತಿಳ್ಕೊಂಡಾರ್ರಿ, ಜ್ಞಾನಿಗಳದಾರ. ಅವ್ರಾದ್ರೂ ಈ ಗ್ರಂಥಕ್ಕೆ ಅಧಿಕಾರಿಗಳು. ಸಂಸ್ಕೃತದ ಅಲ್ಪಮತಿ ಅದ. ಆಲ್ರೆಡಿ ಅನ್ಯ ಭಾಷೆ ಈ ಗ್ರಂಥ ಅಲ್ಲ, ಅನ್ಯ ಭಾಷಾ ಗ್ರಂಥವನ್ನು ಬಲ್ಲಂತವರಾಗಿದ್ದಾರೆ. ತತ್ವಜ್ಞಾನ ಆಗಿಬಿಟ್ಟದ ಆಲ್ರೆಡಿ. ತತ್ವಜ್ಞಾನಿಗಳ ಭಾಷಾ ಗ್ರಂಥಗಳ ಅಧ್ಯಯನ ಮಾಡಿ ತತ್ವಜ್ಞಾನವನ್ನು ಪಡ್ಕೊಂಡ್ಬಿಟ್ಟಾರೆ. ಆಲ್ರೆಡಿ ತತ್ವಜ್ಞಾನಿಗಳಾಗ್ಯಾರ. ಅವರು ಕೂಡ ಈ ಭಾಷಾ ಗ್ರಂಥಕ್ಕೆ ಅಧಿಕಾರಿ ಅಲ್ಲ. ಯಾಕ? ಅವರಲ್ಲಿ ಜಿಜ್ಞಾಸದ ಅಭಾವ. ಯಾಕೆ? ಆಲ್ರೆಡಿ ಜ್ಞಾನ ಆಗ್ಬಿಟ್ಟದ. ಮುಕ್ತ ಹೇ ಅಂದಾರ. ಆಲ್ರೆಡಿ ಮುಕ್ತ ಪುರುಷರಿದ್ದಾರೆ. ಅವ್ರಿಗೆ ಯಾವ್ದು ಕರ್ತವ್ಯ ಇಲ್ಲ, ಕೃತಕೃತ್ಯ ಆಗ್ಯಾರ. ಅವರು ಕೂಡ ಈ ಗ್ರಂಥಕ್ಕೆ ಅಧಿಕಾರಿ ಅಲ್ಲ ಅಂತ ಹೇಳಿದ್ರು. ಮತ್ತೆ ಮೂರನೇದು ಪಕ್ಕ ಹೇಳೋದು ಏನದ? ಸ್ವರೂಪದ ಅಜ್ಞಾನ ಅದ. ಆದ್ರ ಸಂಸ್ಕೃತವನ್ನು ಅಧ್ಯಯನ ಮಾಡ್ತಕ್ಕಂಥ ಬುದ್ಧಿ ಒಳಗ ಸಾಮರ್ಥ್ಯ ಅದ, ಚಾಣಾಕ್ಷ ಅದ, ತೀಕ್ಷ್ಣ ಬುದ್ಧಿ ಅದ.
ಸಂಸ್ಕೃತವನ್ನು ಅಧ್ಯಯನ ಮಾಡ್ಬೋದು, ಆ ತಾಕತ್ ಅವ್ನ ಬಲ್ಲಿ ಅದ ಅಂತ. ಯಾವ ಪಾಮರ ವಿಷಯ ಜಿಜ್ಞಾಸು 3 ಮಂದಿ ಹೆಸರು ಹೇಳ್ಯಾರ. ಪಾಮರನು ಇದ್ದಾನ, ವಿಷಯನೂ ಇದ್ದಾನ, ಜಿಜ್ಞಾಸನು ಇದ್ದಾನ. ಇವ್ರು 3ರಲ್ಲಿ ಏನದಂದ್ರ ಬುದ್ಧಿ ಬಹಳ ಚಾಣಾಕ್ಷ, ತೀಕ್ಷ್ಣ ಬುದ್ಧಿ ಅದ. ಸಂಸ್ಕೃತ ಗ್ರಂಥವನ್ನು ಅಧ್ಯಯನ ಮಾಡಲಿಕ್ಕೆ ಯೋಗ್ಯತೆ, ಸಾಮರ್ಥ್ಯದ, ಬುದ್ಧಿ ಒಳಗೆ ಸಾಮರ್ಥ್ಯ ಅದ. ವ್ಯಾಕರಣಗಳನ್ನು ಅಧ್ಯಯನ ಮಾಡ್ತಕ್ಕಂಥ ಸಾಮರ್ಥ್ಯ ಅದ. ಪಾಮರ ಇರಲಿ, ಆ ವಿಷಯ ಒಟ್ಟು ಬುದ್ಧಿ ಒಳಗೆ ಸಾಮರ್ಥ್ಯ ಅದ. ಅವ್ರು ಪ್ರವೃತ್ತಿ ಆಗ್ತಾರೋ ಬಿಡ್ತಾರೋ ಜಿಜ್ಞಾಸದಾವ ಆ ಪ್ರಶ್ನೆ ಮುಂದಿನ ಅದು ಯೋಗ್ಯತರ ಅದಲ್ಲ. ಅವರಿಗೆ ಸ್ವರೂಪದ ಅಜ್ಞಾನನೂ ಆದ. ಆ ನಂತರ ಸಂಸ್ಕೃತ ಗ್ರಂಥವನ್ನು ಅಧ್ಯಯನ ಮಾಡಲು ಬುದ್ಧಿಯೊಳಗ ಸಾಮರ್ಥ್ಯ ಅದ. ಅವರು ಕೂಡ ಏನಾದ್ರ ಈ ಗ್ರಂಥಕ್ಕೆ ಅಧಿಕಾರಿ ಅಲ್ಲವೇ ಅಲ್ಲ. ಯಾಕಂದ್ರೆ ಅವರೆಲ್ಲ ಸಂಸ್ಕೃತ ಗ್ರಂಥಗಳು ಅಧ್ಯಯನ ಮಾಡಿದ್ದಾರಲ್ಲ, ಎಲ್ಲರೂ ಭಾಷಾ ಗ್ರಂಥ ಯಾರು ಯಾವ್ದಕ್ಕೆ ಅಧಿಕಾರಿ ಇದ್ರೆ ಅದರ ಪ್ರವೃತ್ತಿ ಆಗ್ಬೇಕು ಅಂತ ಅವ್ರ ಅಭಿಪ್ರಾಯ. ತಿರಸ್ಕಾರ ಇಲ್ಲ. ಸಂಸ್ಕೃತ ಭಾಷೆಯನ್ನ, ಸಂಸ್ಕೃತ ಗ್ರಂಥಗಳನ್ನ ತಿರಸ್ಕಾರ ಮಾಡಕ ಬರುವುದಿಲ್ಲ. ಯಾಕೆ ಬರುವುದಿಲ್ಲ? ಮೂಲ ಪ್ರಮಾಣನೇ ಯಾವ್ದು? ಎಲ್ಲ ಭಾಷಾ ಗ್ರಂಥಗಳಿಗೆ ಮೂಲ ಪ್ರಮಾಣ ಅವೇ ಅದಾವ. ಶ್ರುತಿಯರಿ ಸ್ಮರಿಸಿ ಪೇಳದ ಅತಿಶಯದ ಋಷಿವಾಕ್ಯ ಸ್ಮೃತಿಯನಿಸಿ ಲೋಕದೊಳ ಸೇವೆ ಬೆಳೆಸಲ ಶ್ರುತಿಯೇ ಪ್ರಮಾಣವ ಕೀಳರ್ಗೆ. ನಾವ್ ಎಷ್ಟೇ ಭಾಷಾ ಗ್ರಂಥಗಳು ಮಾಡಿದ್ರು ಕೂಡ ಇವಕ್ಕ ಮೂಲ ಆಧಾರ ಯಾವ್ದು? ಶ್ರುತಿ ಪ್ರಮಾಣನೇ ಆಧಾರ. ಶ್ರುತಿಯೇ ಪ್ರಮಾಣವ ಕೀಳರ್ಗೆ. ಎಷ್ಟೇ ಭಾಷಾ ಗ್ರಂಥ ನಾವು ತಿಳ್ಕೊಂಡು ಕೂಡ ಎಲ್ಲಾ ಭಾಷಾ ಗ್ರಂಥಗಳಿಗೆ ಮೂಲ ಆಧಾರ ಯಾವುದದ? ಶ್ರುತಿ. ಅದಕ್ಕೆ ಶ್ರುತಿಯನ್ನೇ ಸ್ಮರಿಸಿ ಹೇಳಿದ ಅತಿಶಯದ ಋಷಿ ವಾಕ್ಯ. ಇವೆಲ್ಲ ಋಷಿಗಳ ವಾಕ್ಯ, ಮಹಾತ್ಮರ ಮಾತು, ಮಹಾತ್ಮರ ಉಪದೇಶ ಏನದಾವಲ್ಲ, ಇವು ಎದಕ್ಕೆ ಅನುಸಾರವಾಗಿ ಅದು? ಶ್ರುತಿಯನ್ನೇ ಸ್ಮರಿಸಿ ಹೇಳಿದ ಅತಿಶಯದ ಋಷಿ ವಾಕ್ಯ. ಅದನ್ನ ಬಿಟ್ಟಿಲ್ಲ. ಬ್ರಹ್ಮಸೂತ್ರ ಬಿಟ್ಟು ಉಪದೇಶ ಇಲ್ಲ, ಉಪನಿಷತ್ ಬಿಟ್ಟು ಉಪದೇಶ ಇಲ್ಲ. ಅವುಗಳ ಆಧಾರ ಮ್ಯಾಗನೇ ಇವೆಲ್ಲ ಗ್ರಂಥ ಉಪದೇಶ ಅದಾವ. ಅಂದ್ರಲ್ಲಿ ಲೋಕದೊಳು ಸೇವೆವೆನಿಸಲ್ಲ. ಇವತ್ತು ಅವು ಯೋಗ್ಯ ಆಗ್ಯಾವ. ಯಾಕ? ಅದಕ್ಕೆ ಅನುಸಾರವಾಗಿ ಅದ. ಉಪನಿಷತ್ ಶಾಸ್ತ್ರಕ್ಕೆ ಅನುಸಾರವಾಗಿ ಅದ. ಬ್ರಹ್ಮಸೂತ್ರಕ್ಕೆ ಅನುಸಾರವಾಗಿ ಇವೆಲ್ಲ ಭಾಷಾ ಗ್ರಂಥಗಳು ಅದಾವಂತ ತಿಳ್ಕೊಂಡೇ ಲೋಕದೊಳು ಸೇವೆವೆನಿಸಲ್ಲ. ಅವನು ಬಿಟ್ಟಿವಿ, ಇವ್ನು ಹಿಡ್ಕೊಂಡು ಅಧ್ಯಯನ ಮಾಡಕತ್ತೀವಿ. ಯಾಕೆ? ಅಲ್ಪಮತಿ ಅದೇನ್ ಮಾಡ್ಬೇಕು? ಬುದ್ಧಿಯೊಳಗೆ ಸಾಮರ್ಥ್ಯ ಇಲ್ಲ, ಅದಕ್ಕೆ ಇವ್ನು ಹಿಡ್ಕೊಂಡಿದ್ವಿ. ಹೆಂಗಾರ ಮಾಡಿ ತತ್ವಜ್ಞಾನ ಪಡ್ಕೋಬೇಕಲ್ಲ, ಅದ್ರ ಸಲುವಾಗಿ ಅಲ್ಪಂ. ಆದ್ರೆ ಅವರು ಕೂಡ ಇಲ್ಲಿ ಏನಂದ್ರ ಈ ಭಾಷಾ ಗ್ರಂಥಕ್ಕ ಅಧಿಕಾರಿ ಅಲ್ಲವೇ ಅಲ್ಲ. ಆದ್ದರಿಂದ ನಾವು ಹೇಳ್ತಕ್ಕಂಥದ್ದು ಸಂಸ್ಕೃತ ಗ್ರಂಥದಲ್ಲಿ ಅಲ್ಪಮತಿ ಇರಬೇಕು, ಮತ್ತೆ ಸ್ವರೂಪದ ಅಜ್ಞಾನ ಇರಬೇಕು. ಅವರು ಮಾತ್ರ ಈ ಭಾಷಾ ಗ್ರಂಥಕ್ಕೆ ಅಧಿಕಾರಿ ಅಂತ ಇಂದಿನ ದಿವಸ ವಿಸ್ತಾರವಾಗಿ ಹೇಳ್ಕೊಂಡು ಬಂದು. ಈ ಮ್ಯಾಗ 3ನೇ ಅಂಕ ನಂಬರ್ 3 ನೋಡಿ. ಸ್ವಲ್ಪ ನಮ್ದು ಹಿಂದಿ, ನೀವು ಕನ್ನಡ, ಕೆಲವ್ರು ಗೊತ್ತಾಗ್ತದೆ, ಕೆಲವು ಗೊತ್ತಲ್ಲ. 8ನೇ ದುವಾ ಅಂದ್ರೆ ಗೊತ್ತಾಗ್ತದೆ. 3ನೇ ಅಂಕ 8ನೇ ದುಹಾ. 7 ದುಹಾ ಮುಗಿದ್ವಿ ಇಲ್ಲಿಗೆ. 7 ದುಹಾ 8ನೇ ದುಹಾ ಹಿಂಗಾದ್ರೆ ಗೊತ್ತಾಗ್ತದೆ. ದುಹಾ ಅಂದ್ರೆ ಗೊತ್ತಾಗುತ್ತೆ ಕನ್ನಡದಾಗ. 8ನೇ ದುಹಾದ ಹೇಳ್ತಾರೆ. ಸಂಸ್ಕೃತ ಗ್ರಂಥ ಬಿಡು. ನೀವು ಅಲ್ಪಮತಿ ಇದ್ದವ್ರಿಗೆ ಹೇಳಿರಲ್ಲ, ಅಲ್ಪಮತಿ ಇದ್ದವ್ರಿಗೆ ಹೇಳಿರಿ. ಅದಕ್ಕೆ ಅವಂತನ ದ್ವಾದ ಮತ್ತೆ ಶಂಕ ಮಾಡ್ತಾನೆ. ಕವಿ ಜನಕೃತ ಭಾಷಾ ಬಹುತ್ ಗ್ರಂಥ ಜಗತ್ ವಿಖ್ಯಾತ ಬಿನ ವಿಚಾರ ಸಾಗರ ಲಕೆ ನಹಿ ಸಂದೇಹ ನಾಸತ್. ಸಂದೇಹ ನಹಿ ನಾಸತ್. ನೋಡ್ರಿ ಎಷ್ಟು ಚಂದ ಹೇಳ್ತಾರ. ಅವ ಮತ್ತೆ ಯದ್ಯಪಿಕಾರ ಶಂಕ ಮಾಡ್ತಾನೆ. ಆಯ್ತ್ರಿ, ಸಂಸ್ಕೃತ ಗ್ರಂಥ ಒಂದು ಕಡೆಗೆ ಅಲ್ಪಮತಿ ಇದ್ದರ ಸಲುವಾಗಿ ಹೇಳಿನಂತಲ್ಲ, ಸರಿ. ಆದ್ರೆ ಭಾಷಾ ಗ್ರಂಥ ಅಲ್ಪಮತಿ ಇದ್ದವರಿಗೆ ತಿಳ್ಕೊಳಕ, ಅಧ್ಯಯನ ಮಾಡಕ ಆಲ್ರೆಡಿ ಕವಿ ಜನಕೃತ ಪಂಡಿತರಿಂದ ರಚಿತವಾದಂಥ ಅನೇಕ ಭಾಷಾ ಗ್ರಂಥಗಳು ಆಲ್ರೆಡಿ ಅದಾವ. ಭಾಷಾ ಗ್ರಂಥಗಳು ಅದಾವ. ನೀವು ಬರೀಕಂತಲ ಪೂರ್ವದೊಳಗ ಅನೇಕ ಪಂಡಿತರು ಭಾಷಾ ಗ್ರಂಥಗಳನ್ನು ಆಲ್ರೆಡಿ ರಚನೆ ಮಾಡಿದ್ದಾರ. ಭಾಷಾ ಗ್ರಂಥಗಳು ಇಲ್ಲ ಅಂದ್ರೆ ಬರೀರಿ. ಭಾಷಾ ಗ್ರಂಥಗಳು ಇಲ್ಲ ಅಂದ್ರೆ ನೀವು ಬರೀರಿ. ಅಲ್ಪಮತಿ ಇದ್ದವರಿಗೆ ಗ್ರಂಥಗಳು ಬರೀರಿ, ನೀವು ಬರೆಯೋದು ಯೋಗ್ಯ. ಆಲ್ರೆಡಿ ಭಾಷಾ ಗ್ರಂಥಗಳು ಅದಾವಲ್ಲ ಲೋಕದೊಳಗ. ಅನೇಕ ಮಹಾತ್ಮರ ಭಾಷಾ ಗ್ರಂಥಗಳನ್ನು ಬರೆದಿದ್ದಾರೆ. ಮತ್ತೆ ಅವೆಲ್ಲ ಭಾಷಾ ಗ್ರಂಥಗಳು ಇರೋಕ್ಕಾಗಲಿ, ಮತ್ತೆ ನೀವೊಂದು ಎಷ್ಟೇ ಭಾಷಾ ಗ್ರಂಥ ಯಾಕೆ ಬರೆಯಕ್ಕೆ ಹೋಗ್ತೀರಿ? ಅಲ್ಪಮತಿ ಇದ್ದವರು, ಸಂಸ್ಕೃತ ಗ್ರಂಥವನ್ನು ಅಧ್ಯಯನ ಮಾಡಲು ಅಲ್ಪಮತಿ ಇದ್ದವರು, ಸ್ವರೂಪದ ಅಜ್ಞಾನ ಇದ್ದವರು ಭಾಷಾ ಗ್ರಂಥಗಳ ಅಭ್ಯಾಸ ಮಾಡಕ್ಕೆ ಭಾಷಾ ಗ್ರಂಥಗಳು ಆಲ್ರೆಡಿ ರಚನೆ ಅದಾವು, ಪ್ರಸಿದ್ಧ ಅದಾವು, ಲೋಕವಿಖ್ಯಾತನ ಕೈತಾರೆ. ಲೋಕ ಪ್ರಸಿದ್ಧವಾದಂಥ ಭಾಷಾ ಗ್ರಂಥಗಳು ಅದಾವು. ಅವು ಯಾವ ಅನ್ನೋದು ಟಿಪ್ಪಣಿಯಾಗ ಹೇಳ್ತಾರೆ. ಅವರು ಟೀಕಾದಾಗ ಹೇಳ್ತಾರೆ. ಗ್ರಂಥವು ಜಗತ್ ವಿಖ್ಯಾತ, ಜಗತ್ತಿನೊಳಗೆ ಪ್ರಸಿದ್ಧವಾದಂಥ ಭಾಷಾ ಗ್ರಂಥಗಳದವು. ಆ ಗ್ರಂಥಗಳನ್ನು ಅಭ್ಯಾಸ ಮಾಡಿ ಅವ್ರ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ತಾರೆ. ಮತ್ತೆ ನೀವೊಂದು ಇದು ಗ್ರಂಥ ಎಷ್ಟರ ಬರೆಯಕತ್ತೀರಿ? ಅವನ ಅಭಿಪ್ರಾಯನು ಬರಿಬೇಡ್ರಿ, ಸುಮ್ಮನೆ ಆಯಾಸ ಪಡ್ಕೋಬೇಡ್ರಿ. ದೀಪಿಕಾರನ ಅಭಿಪ್ರಾಯ ಏನದ? ಆಯಾಸ ಪಡ್ಕೊಳಕ್ ಹೋಗ್ರಿ. ಯಾಕೆ ವ್ಯರ್ಥ ಯಾಕೆ ಬರೀತೀರಿ ಗ್ರಂಥ? ಆಲ್ರೆಡಿ ಗ್ರಂಥ ಏನು ಕಡಿಮೆ ಅದಾವ, ಗ್ರಂಥಗಳು ಅದಾವಲ್ಲ, ಅವುಗಳನ್ನು ಅಧ್ಯಯನ ಮಾಡಿ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ತಾರ ಅವರು ಅಂದಾಗ ಗ್ರಂಥಕಾರ ಹೇಳ್ತಾರ.
ವಿಚಾರ ಸಾಗರ ಲಕೆ ಬಿನ, ಈ ವಿಚಾರ ಸಾಗರ ಗ್ರಂಥವನ್ನು ತಿಳಿದುಕೊಳ್ಳಲಾರ್ದನೆ. ಸ್ವಲ್ಪ ದುವಾ ಚಂದ ಅದ್ರಿ ವ್ಯಾಕರಣ, ಇದು ಪದ್ಯ ಆಡ್ಬೇಕಲ್ಲ, ಅದ್ರ ಸ್ವಲ್ಪ ಹಿಂದೆ ಮುಂದೆ ಹೇಳಿರ್ತಾರೆ, ನಾವು ಅನ್ವಯ ಮಾಡ್ಕೋಬೇಕಾಗ್ತದೆ ಅರ್ಥಕ್ಕನುಸಾರ. ವಿಚಾರ ಸಾಗರ ಲಕೆ ಬಿನ, ವಿಚಾರ ಸಾಗರವನ್ನು ತಿಳಿದುಕೊಳ್ಳಲಾರ್ದ. ನಾ ಏನ್ ಬರೆಯಕತ್ತೀನಲ್ಲ, ಈ ವಿಚಾರ ಸಾಗರ ವೇದದ ಸಿದ್ಧಾಂತ ರೂಪ ಜಲವನ್ನು ಅತಿ ಗಂಭೀರವಾಗಿ ತುಂಬಿನಂತ ಹೇಳ್ಯಾರ ಅವರಿಂದ. ಅತಿ ವಿಸ್ತಾರವಾದಂತ ವೇದ ಸಿದ್ಧಾಂತ ರೂಪ ಜಲ ಅದಲ್ಲ, ಈ ವಿಚಾರ ಸಾಗರವನ್ನು ನೀವು ತಿಳಿದುಕೊಳ್ಳಲಾರ್ದನೆ. ಗುರುಮುಖದ್ವಾರ ಈ ವಿಚಾರ ಸಾಗರ ಗ್ರಂಥವನ್ನು ತಿಳಿದುಕೊಳ್ಳಲಾರ್ದನೆ ಸಂದೇಹ ನೈನಾಸತ್, ಮನುಷ್ಯನೊಳಗೆ ಬರ್ತಕ್ಕಂಥ ಸಂಶಯಗಳು ನಿವೃತ್ತಿ ಆಗುವುದನೇ ಇಲ್ಲ. ಅನೇಕ ಸಂಶಯಗಳು ಬರ್ತವೆ ಮನುಷ್ಯನೊಳಗೆ, ಕೇಳ್ತಾ ಹೋದಂಗಲ್ಲ, ಅಧ್ಯಯನ ಮಾಡ್ತಾ ಹೋದಂಗಲ್ಲ ಮನುಷ್ಯನೊಳಗೆ ಅನೇಕ ರೀತಿಯಿಂದ ಸಂಶಯಗಳು ಬರ್ತಾವಲ್ಲ. ನಿಮ್ಗ ಜಿಜ್ಞಾಸುಗಳಲ್ಲಿ ಬರ್ತಕ್ಕಂಥ ಮುಮುಕ್ಷುಗಳಲ್ಲಿ ಬರ್ತಕ್ಕಂಥ ಸಂಶಯಗಳ ನಿವೃತ್ತಿ ಆಗ್ಬೇಕಾಗಿತ್ತು ಅಂದ್ರ ಇನ್ನೇನು ಹೇಳಿದ್ರಲ್ಲ, ಅನೇಕ ಭಾಷಾ ಗ್ರಂಥ ಹೈ ಅಂತ, ಆ ಭಾಷಾ ಗ್ರಂಥದಿಂದ ಸಂಶಯ ನಿವೃತ್ತಿ ಆಗುವುದಿಲ್ಲ. ಯಾಕ ನಾನು ನೋಡ್ಯಾರಂತ ಹೇಳಕತ್ತಾರ, ಅವನು ಅಭ್ಯಾಸ ಮಾಡೀನಿ, ಅವನು ಅವಲೋಕನ ಮಾಡೀನಿ, ಎಲ್ಲ ವೇದ ಉಪನಿಷತ್ತನ್ನು ಓದಿನಿ, ಭಾಷಾ ಗ್ರಂಥನು ಓದಿನಿ, ಅವೆಲ್ಲವನ್ನು ನೋಡಿ ತಿಳ್ಕೊಂಡೆ ನಾನು. ಏನಂತ, ಈ ಗ್ರಂಥಗಳಿಂದ ಮುಮುಕ್ಷುಗಳ ಅಂತಃಕರಣದಲ್ಲಿ ಮನುಷ್ಯರಲ್ಲಿ ಬರ್ತಕ್ಕಂಥ ಸಂಶಯ ಸಂಪೂರ್ಣ ನಿವೃತ್ತಿ ಆಗುವುದಿಲ್ಲ ಅಂತ ತಿಳ್ಕೊಂಡು ನಾ ವಿಚಾರ ಸಾಗರ ಗ್ರಂಥವನ್ನು ರಚನೆ ಮಾಡಕ ಪ್ರವೃತ್ತನಾಗಿನಿ. ಅವನು ನೋಡಿ ನನಗೆ ಗೊತ್ತದವು ಯಾವ್ಯಾವ ಅವ್ರು ಹೇಳ್ತಾರ. ವಿನ ವಿಚಾರಸಲಕ್ಕೆ ಸಂದೇಹ ನೈನಾಸತ್, ಸಂದೇಹ ಸಂಶಯಗಳು ನಿವೃತ್ತಿ ಆಗುವುದನ್ನೇ ಇಲ್ಲ. ಟೀಕಾದ್ರೆ ಅದು ದೋಹದ ಅರ್ಥ ಹೇಳ್ತಾರೆ. ಯದ್ಯಪಿ ಭಾಷಾ ಗ್ರಂಥ ಬಹುತ್ ಹೈ, ಮೊದಲು 2 ಸಾಲ ಅದಾವ, ದೋಹದಾಗ 2 ಸಾಲ ಏನದಾವ, ಕವಿಜನ ಕೃತ ಭಾಷಾ ಬಹುತ್ ಗ್ರಂಥ ಜಗ ವಿಖ್ಯಾತ್ ಅಂತ ಹೇಳ್ಯಾರಲ್ಲ, ಅವನೇ ಯದ್ಯಪಿ. ಅವ ಏನಂತಾನ, ಆಲ್ರೆಡಿ ಭಾಷಾ ಗ್ರಂಥಗಳು ಬಹಳ ಅದಾವಲ್ರಿ, ಬಹಳ ಗ್ರಂಥಗಳದವು, ಅವನ ಅಧ್ಯಯನ ಮಾಡ್ತಾರೆ ಬಿಡ್ರಿ ಮುಮುಕ್ಷುಗಳು, ಮತ್ತೆ ಯಾಕೆ ನೀವು ಭಾಷಾ ಗ್ರಂಥ ರಚನೆ ಮಾಡ್ತೀರಿ ಅಂದಾಗ, ತಥಾಪಿ ಅಂದ್ರೆ ಗ್ರಂಥಕಾರ ಸಮಾಧಾನ ಇರ್ತಾರೆ. ಸಾಧು ನಿಶ್ಚಲದಾಸರು ಗ್ರಂಥಕಾರ ಸಮಾಧಾನ ಇರ್ತಾರ. ವಿಚಾರ ಸಾಗರ ವಿನ और भाषा ग्रंथ से आत्मवस्तु विषय संदेह दूरी होवे नहीं ಹೇಳ್ತಾರೆ. ಈ ವಿಚಾರ ಸಾಗರ ಗ್ರಂಥವನ್ನ ಗುರುಮುಖ ದ್ವಾರ ಅಧ್ಯಯನ ಮಾಡಲಾರ್ದನೆ ಅನ್ಯ ಭಾಷಾ ಗ್ರಂಥಗಳೇನಂತ ಹೇಳ್ತಿರಲ್ಲ ನೀವು, ಆ ಭಾಷಾ ಗ್ರಂಥಗಳ ಅಧ್ಯಯನದಿಂದ ಆತ್ಮನಲ್ಲಿ ಬರ್ತಕ್ಕಂಥ ಸಂಶಯಗಳು ದೂರಿ ಆಗೋದಿಲ್ಲ, ನಿವೃತ್ತಿ ಆಗೋದಿಲ್ಲ. ಅನೇಕ ಸಂಶಯಗಳು ಬರ್ತಾವ ಆತ್ಮ ವಿಚಾರದಲ್ಲಿ. ಅದಕ್ಕೆ ಅವರಂತರ ಸಂಶಯಗಳು ಏನು ಬರ್ತಾವ, ಆತ್ಮ ವಿಷಯಕವಾದಂಥ ಸಂಶಯಗಳು ಬರ್ತಾವ. ಅಂದ್ರೆ ಸಂಪದೊಳಗೆ ಬರ್ತಕ್ಕಂಥ ಸಂಶಯ, ತತ್ಪದೊಳಗ ಬರ್ತಕ್ಕಂಥ ಸಂಶಯ, ಅಶುಪದೊಳಗ ಬರ್ತಕ್ಕಂಥ ಸಂಶಯ. ಮುಂದೆ ಹೇಳ್ತಾರ ಹೆಂಗ್ ಸಂಶಯ ಬರ್ತಾವ ಅಂತೇಳಿ ಮುಂದೆ ಗ್ರಂಥ ಹೇಳುವಾಗ ಗ್ರಂಥದಾಗ ಹೇಳ್ತಾರ. ಗ್ರಂಥ ಇನ್ನೂ ಪ್ರಾರಂಭ ಆಗಿಲ್ಲ, ಇನ್ನು ಮುಂದೆ ಗ್ರಂಥ ಪ್ರಾರಂಭ ಉಪದೇಶ ಮಾಡುವಾಗ ಹೇಳ್ತಾರ. ಅಂದ್ರೆ 4ನೇ ತರಂಗದಾಗ ಹೇಳ್ತಾರ. ಅಂದಮ್ಯಾಗ ಇಲ್ಲಿ ಆತ್ಮನೊಳಗ ಸಂಶಯ ಬರ್ತದೆ. ಅಂದ್ರೆ ತೋಂಪದೊಳಗ ಬರ್ತಕ್ಕಂಥ ಸಂಶಯ. ತತ್ವಮಸಿ ಮಹಾವಾಕ್ಯನ ಉಪದೇಶ ಮಾಡ್ತಾರಲ್ಲ, ತತ್ವಮಸಿ ಮಹಾವಾಕ್ಯವನ್ನು ಉಪದೇಶ ಮಾಡುವಾಗ ತ್ವಂಪದೊಳಗೇನು ಸಂಶಯ ಬರ್ತಾವ, ತತ್ಪದದೊಳಗೇನು ಸಂಶಯ ಬರ್ತಾವ. ಈ ಸಂಶಯಗಳು ನಿವೃತ್ತಿ ಆಗುವುದಿಲ್ಲ. ಯಾವ ಗ್ರಂಥದಿಂದ? ಅನ್ಯ ಭಾಷಾ ಗ್ರಂಥಗಳಿಂದ. ನೀ ಯದ್ಯಪಿಕಾರ ಹೇಳ್ತಕ್ಕಂಥ ಅನ್ಯ ಭಾಷಾ ಗ್ರಂಥಗಳು ಬಹಳ ಆದವ್ರೆ, ಜಗತ್ ಪ್ರಸಿದ್ಧವಾದಂಥ ಅವರು ಪಂಡಿತರಿಂದ ರಚನೆವಾದಂಥ ಭಾಷಾ ಗ್ರಂಥಗಳದ ಅಂತ ಹೇಳ್ತಿಲ್ಲ. ಅವೆಲ್ಲ ಭಾಷಾ ಗ್ರಂಥಗಳನ್ನು ಅವಲೋಕನ ಮಾಡಿನಿ. ಅವುಗಳಿಂದ ನಮ್ಮ ಆತ್ಮನಲ್ಲಿ ಬರ್ತಕ್ಕಂಥ ಸಂಶಯ, ತ್ವಂಪದಲ್ಲಿ ಬರ್ತಕ್ಕಂಥ ಸಂಶಯ, ಮತ್ತೆ ಈಶ್ವರನಲ್ಲಿ ಬರ್ತಕ್ಕಂಥ ಸಂಶಯ, ಬ್ರಹ್ಮನಲ್ಲಿ ಬರ್ತಕ್ಕಂಥ ಸಂಶಯ, ತತ್ವದಲ್ಲಿ ಬರ್ತಕ್ಕಂಥ ಸಂಶಯ ಸಂಪೂರ್ಣ ನಿವೃತ್ತಿ ಆಗುವುದನೇ ಇಲ್ಲ. ಯಾಕೆ ವಿಷಯ ಏತು ಹೆಂಗೆ ಹೇಳ್ತಾರೆ ನೀವು ಹೇಳಿದ್ರೆ ಆಯ್ತೇನು? ಆ ಭಾಷಾ ಗ್ರಂಥ ತಿರಸ್ಕಾರ ಮಾಡಿದಂಗೆ ಆಯ್ತದೆ. ಅವುಗಳಿಂದ ಸಂಶಯ ಹೋಗಲ್ಲ ಅಂತ ನೀವು ಹೇಳಕತ್ತೀರಿ. ಆ ಭಾಷಾ ಗ್ರಂಥಗಳಿಂದ ಸಂಶಯ ಹೋಗಲ್ಲ ಅಂತಿರಲ್ಲ, ಹೆಂಗೆ ಹೋಗಲ್ಲ ಅಂತೀರಿ ನೀವು? ಅದಕ್ಕೆ ಅವ್ರಂತಾರ ಯಾಕೆ ವಿಷಯ ಏತು ಕಾರಣ. ಅದು ಕಾರಣ ಹೇಳ್ತೇನೆ ಯಾಕೆ ಹೋಗುವುದಿಲ್ಲ. ಆ ಗ್ರಂಥಗಳ ಅಧ್ಯಯನ ಮಾಡೋದ್ರಿಂದ ಸಂಶಯಗಳು ಬಂದಂಥ ಸಂಶಯ ಯಾಕೆ ನಿವೃತ್ತಿ ಆಗೋದಿಲ್ಲ? ಅದಕ್ಕೆ ನಾ ಕಾರಣ ಹೇಳುತ್ತೇನೆ. ಭಾಷಾ ಗ್ರಂಥಗಳೇನು ರಚನೆ ಮಾಡಿರಲ್ಲ ಅವರೆಲ್ಲ, ಆ ಭಾಷಾ ಗ್ರಂಥ ಕೆಲವರು ಏನು ಮಾಡಿದ್ದಾರ, ಶ್ರವಣದ ಬಲದ ಮ್ಯಾಗ ಭಾಷಾ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಕೇಳ್ಯಾರ. ಆ ಗುರುಗಳ ಬಳಿ ಒಂದು 15 ದಿವಸ ತಿಂಗಳ, ಆ ಗುರುಗಳ ಬಳಿ ಒಂದು 15 ದಿವಸ ತಿಂಗಳ, ಇನ್ನೊಬ್ಬರು ಗುರುಗಳ ಬಳಿ ಒಂದು 15 ದಿವಸ ತಿಂಗಳ, ಹಿಂಗೆ ಶ್ರವಣ ಮಾಡ್ಯಾರ ಅಷ್ಟೇ. ಶ್ರವಣ ಮಾಡ್ಯಾರ.
ಕೇಳಿ 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 ಒಂದಿಟ್ಟು ನೋಡಿ ನೀವೆಲ್ಲ ಹೇಳ್ತಿರಲ್ಲ ಪದ ನಾವು ಹೇಳ್ತೇನೆ ಮೊದಲೇ ನೀವು ಹೇಳ್ತಿರ್ತಾರೆ ಅರ್ಧ ಹೇಳ್ತಾರೆ ಪದ ಮೊದಲೇ ಹೇಳ್ತಿರ್ತಾರೆ. ಯಾಕೆ ಶ್ರವಣದ ಬಲ ಇರ್ತದ ಅದು. ಶ್ರವಣದ ಬಲ ಕೇಳಿ 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 ಶಬ್ದದ ಆವರಣ ಭಂಗ ಆಗಿರ್ತದ ಅದು. ಇನ್ನು ಹೇಳ್ಬೇಕನ್ನತ್ತೇನೆ ನಾವು ಮೊದಲೇ ಕೇಳೋದೇ ಮೊದಲೇ ಉಚ್ಚಾರ ಮಾಡ್ತಿರ್ತಾರೆ. ಗುರುಗಳು ಹೇಳ್ತಾನೆ, ಯಾಕೆ ಶ್ರವಣದ ಬಲ ಅದ ಅವ್ರಿಗೆ. ಹಿಂಗೆ ಇದನ್ನೇ ಹೇಳ್ತಾರಂತ ಪಕ್ಕ ನಿಶ್ಚಯ ಆಗ್ತದೆ. ಒಂದೀಟ್ ಹೇಳಿದ್ರಪ್ಪ ಇದೇ ಕಥೆ ಹೇಳ್ತಾರೆ ಇವರು. ಈಗ ಗೊತ್ತಾಗ್ತಾರೆ, ನೀವು ಕೇಳಿದ್ರೆ ಈ ಸ್ವಲ್ಪ ಮೇನ ಪ್ರಾರಂಭ ಮಾಡ್ತಿರ್ತಾರೆ, ಆ ಕಥೆ ಸಂಪೂರ್ಣ ವಿಸ್ತಾರವಾಗಿ ಮನಸ್ಸಿನಾಗ ನಮಗೆ ಬಂದೇ ಬಿಡ್ತದೆ ಆಲ್ರೆಡಿ. ಇನ್ನೇನು ಒಂದು ಹೇಳ್ತಾರೆ, ಒಂದು ಇದು ಮಾಡಿದ್ರೆ ಸಂಶಯ ಅಂತ ಬಂದು ಶಬ್ದ ಪ್ರಯೋಗ ಮಾಡಿರೋ ಗುರುಗಳು ಅಂದ್ರೆ ಪಕ್ಕ ಗೊತ್ತಾಗ್ತದೆ ಕೆಲವರಿಗೆ. ಏನು ಸಂಶಯದ ಲಕ್ಷಣ ಕೇಳ್ತಾರ. ಸಂಶಯ ಲಕ್ಷಣ ದೋಕೋಟಿವಾಲ ಜ್ಞಾನಕ್ಕೂ ಸಂಶಯಕ್ಕೆ ಆಲ್ರೆಡಿ ತಲೆ ಬಂದಿರ್ತದೆ. ಇದನ್ನೇ ಕೇಳ್ತಾರ. ಪದ ಬಂದ ತಕ್ಷಣ ಈ ಪದಕ್ಕೆ ಅರ್ಥ ಇದೇ ಅಂತ ಹೆಂಗೆ ಸ್ಮರಣೆ ಆಗ್ತದಲ್ಲ, ಹಂಗೆ ಕೆಲವರು ಶ್ರವಣದ ಫಲದ ಮೇಲೆ ಪರಿಪೂರ್ಣ ಅಭ್ಯಾಸ ಮಾಡಿಲ್ಲ. ವೇದಾಂಗಗಳನ್ನು ಪರಿಪೂರ್ಣವಾಗಿ ಅಭ್ಯಾಸ ಮಾಡದೆ ಕೇವಲ ಶ್ರವಣದ ಬಲದ ಮೇಲೆ ಕೆಲವರು ಗ್ರಂಥವನ್ನು, ಭಾಷಾ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಕೆಲವರು ಇಂಥ ಗ್ರಂಥಗಳು ಅದು ಭಾಷಾ ಗ್ರಂಥಗಳು. ಕೆಲವು ಭಾಷಾ ಗ್ರಂಥಗಳು ಹೆಂಗದವ ಅಂದ್ರೆ ಸ್ವಲ್ಪ ಅಭ್ಯಾಸ ಮಾಡಿಲ್ಲ ಅಂತಿಲ್ಲ, ಓದ್ಯಾರ, ಅಭ್ಯಾಸ ಮಾಡ್ಯಾರ, ಗುರುಮುಖ ದ್ವಾರ ಅಭ್ಯಾಸವನ್ನು ಮಾಡ್ಯಾರ. ಹೆಂಗ ಸಂಪೂರ್ಣ ಅಲ್ಲ ಅಭ್ಯಾಸ ಮಾಡ್ಯಾರ, ಸಂಪೂರ್ಣ ಅಲ್ಲ. ಒಂದು ಕಾಲ 2 ತರಂಗ ಕೇಳೋದು, ಮತ್ತೆ 1 ಪರಿಚಯದ 2ನೇ ಪರಿಚಯದ ಕೇಳೋದು, ತತ್ವಾನುಸಂಧಾನ ಕೇಳೋದು, ವೃತ್ತಿ ಪ್ರಭಾಕರದಾಗ 1ನೇ ಪ್ರಕಾಶ 2ನೇ ಪ್ರಕಾಶ, ಕೆಲವು ಇನ್ನೊಂದು ಈ ಥರ ಅಭ್ಯಾಸ ಮಾಡ್ಯಾರ. ಕೆಲವು ಸಂಪೂರ್ಣ ಅಭ್ಯಾಸ ಮಾಡದೇ ಸ್ವಲ್ಪ ಅಭ್ಯಾಸವನ್ನು ಮಾಡಿ ಗ್ರಂಥವನ್ನು ರಚನೆ ಮಾಡ್ಯಾರ. ಭಾಷಾ ಗ್ರಂಥಗಳು ಅವು ಭಾಳ ಅದಾವ ಜಗತ್ತಿನೊಳಗ, ಭಾಳ ಅದಾವ. ಅಂದಮೇಲೆ ಜಗತ್ ಪ್ರಸಿದ್ಧ ಅಂದ್ರೆ ಜಗತ್ತಿನ ಜನರು ಭಾಳ ಹೊಗಳಿದ್ರಂದ್ರೆ ಅವ್ರು ಶ್ರೇಷ್ಠ ಅಂತೀರ. ಇವತ್ತಿನ ಕಾಲದ ಜನ ಹೆಂಗದ, ನಾಸ್ತಿಕ ಜನ ಭಾಳ ಅದ, ನಾಸ್ತಿಕರು ಭಾಳ ಅದ್ರ. ನಾಸ್ತಿಕರಿಗೆ ಅದಕ್ಕೆ ಹೇಳ್ತಾರ, ತನ್ನಿಚ್ಛೆ ನುಡಿದರೆ ನಚ್ಚುವುದು ಈ ಮನವು, ಇದ್ರಿಚ್ಛೆ ನುಡಿದರೆ ನಚ್ಚದ ಈ ಮನವು, ಕೂಡಲ ಶಂಗನ ಶರಣರ ನಚ್ಚದ ಮನವು ಕಿಚ್ಚಿನೊಳಗಿತ್ತು ಅಂತ. ಆದ್ರೆ ಜಗತ್ತಿನೊಳಗ ಇವತ್ತಿನ ಕಾಲದ ಪರಿಸ್ಥಿತಿ ಒಳಗ ಹೋದಾಗ ಮಹಾತ್ಮರ ಮಾತಿಗೆ ಎಲ್ಲಿ ಬೆಲೆ. ಅದಕ್ಕೆ ಮಹಾತ್ಮರು ಏನ್ ಮಾಡಕತ್ತಾರಂದ್ರ, ಕೆಲವು ಜಗತ್ತಿನೊಳಗೆ ಹೆಂಗ ನಡೆದದಂದ್ರ ಪ್ರೆಸ್ಟೇಜ್ಗೋಸ್ಕರವಾಗಿ, ತಮ್ಮ ಕೀರ್ತಿಗೋಸ್ಕರವಾಗಿ ಅದು ವೇದ ಶಾಸ್ತ್ರ ಸಿದ್ಧಾಂತ ಅದನ್ನೆಲ್ಲ ಬದಿಗೊತ್ತಾರ. ಅವ್ರು ಬದಿಗೊತ್ತಿ ನಿಮಗೆ ತೃಪ್ತಿ ಮಾಡ್ತಾರೆ. ಗುರುಗಳು ಭಾಳ ಚಂದ ಹೇಳಿದ್ರು, ಭಾಳ ಚಂದ ಅಂದ್ರೆ ಹೇಳ, ನೀವು ಪಾವನ, ನಿಮ್ಮ ಜನ್ಮ ಪಾವನ, ನೀವು ಇಷ್ಟೆಲ್ಲ ಮಾಡಿರಿ, ಇಷ್ಟೆಲ್ಲ ಕಾರ್ಯಕ್ರಮ ಮಾಡಿರಿ, ನೀವು ಹಂಗೆ ಮಾಡಿರಿ, ಹಿಂಗೆ ಮಾಡಿ ಗುರುಗಳು ಭಾಳ ಚಲೋ. ನೀವು ಹಂಗಿದ್ರಿ, ನೀವು ಹಿಂಗಿದ್ರಿ ಅಂತ ಬೈದ್ರ, ಸಜನಂದ ಅಪ್ಪ ಬೈದ್ರ ಹಂಗಂತ ಬೈದ್ರಪ್ಪ ಅಂದ್ರೆ ನಾನು ತಿಳ್ಕದ ನಮ್ಮೂರಿಗೆ ಬಂದು ನಮಗೆ ಬೈತಾರೆ. ನಮ್ಮ ಸ್ತುತಿ ಮಾಡ್ಬೇಕು, ಹೊಗಳಬೇಕು. ನಮಗೆ ಹೊಗಳಿದ್ರೆ ಏನಾಗ್ತದ, ಮನಸ್ಸು ಹಿಗ್ಗುತ್ತದ. ಅದಕ್ಕೆ ಶರಣ ಏನಂದ್ರೆ ಅವರು, ತನ್ನಿಚ್ಛೆ ನುಡಿದರೆ ನಚ್ಚುವುದೋ ಮನ. ಈ ಜಗತ್ತು ಹೆಂಗದ, ಈ ಜನರ ಭಾವನೆಗಳು ಹೆಂಗದವು, ಅವ್ರ ಭಾವನೆ ಹೆಂಗ ಇವ್ರು ಹೇಳ್ಬಿಟ್ರಪ್ಪ ಅಂದ್ರೆ ಗುರುಗಳು ಭಾಳ ಅದ್ರ. ಯಾಕಂದ್ರೆ ದೇವ್ರಿಗೆ ಓದ್ತೀರಿ, ಎಲ್ಲಿ ದೇವ್ರು ಅದಾವು, ದೇವ್ರು ಎಲ್ಲಿ ಅದಾವು, ದೇವ್ರು ಯಾರು ನೋಡ್ಯಾರ ಏನು, ಹೇಳೋರು ನೋಡಿಲ್ಲ, ಕೇಳೋರು ನೋಡಿಲ್ಲ, ಎಂದಾರ ಕಾಂಡವೇನು ಅಂತ ಅಂದಾಗ ಏನಾಗ್ತದೆ ನಾಸ್ತಿಕರಿಗೆ. ಕರೆಕ್ಟ್ ಅದ, ಹೋಗ್ತದ, ಮನಸ್ಸು ಹೋಗ್ತದ, ಕರೆಕ್ಟ್ ಅದ. ದೇವ್ರಿಗೆ ಯಾರು ಕಂಡೇ ಇಲ್ಲ, ಇವತ್ತಿನ ತನಕ ಕಂಡೇ ಇಲ್ಲ, ಮತ್ತೆ ಹೇಳೋದು ಕರೇನೆ ಅದು ಅನಿಸ್ತದಿಲ್ಲ ನಾಸ್ತಿಕರಿಗೆ. ಗುರುಗಳು ಭಾರಿ ಹೇಳ್ತಾರಪ್ಪ ಅಂತಾರ ಅವರು. ನೀವು ದೇವರ ಧ್ಯಾನ ಮಾಡಬೇಕು, ಚಿಂತನೆ ಮಾಡಬೇಕು, ಅಂತರ್ಮುಖ ಮಾಡಬೇಕು, ಪೂಜೆ ಮಾಡಬೇಕು, ನಮಾಸ್ ಮಾಡ್ಬೇಕು. ಇವ್ರು ಏನು ಹೇಳ್ತಾರೆ, ಯಾಕಂದ್ರೆ ನಚ್ಚದ ಈ ಮನವು. ಯಾಕಂದ್ರೆ ನಾಸ್ತಿಕರದು ಬಹಿರ್ಮುಖವಾದಂಥ ಮನಸ್ಸು ಅದು ಸ್ವೀಕಾರ ಮಾಡೋದಿಲ್ಲ. ಅದಕ್ಕೆ ಹೇಳ್ತಾರ, ಜಗತ್ತಿನೊಳಗೆ ವಿಖ್ಯಾತ ಆಗ್ಯಾವ ಪ್ರಸಿದ್ಧದ ಗ್ರಂಥ ಅಂದ ತಕ್ಷಣನೇ ಅದು ಸ್ವೀಕಾರ ಮಾಡ್ಬೇಕೇನು ಅಂಥವ್ರು ನಿಶ್ಚಲ ಇಲ್ಲ. ಸ್ವಲ್ಪ ಓದಿ ಬರೆದಾರ ಅದಾರ, ಅದ್ರಾಗ ಕೂಡ ಆತ್ಮನಲ್ಲಿ ಬರ್ತಕ್ಕಂಥ ಸಂಶಯಗಳು ನಿವೃತ್ತಿ ಆಗುವುದಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರೆ ನೋಡ್ರಿ, 1ನೇ ನಂಬರ್ ಯಾಕೆ ವಿಷಯ ಕಾರಣ ಹೇಳ್ತೀನ. ಯಾಕೆ ಸಂಶಯ ಹೋಗುವುದಿಲ್ಲ ಆ ಭಾಷಾ ಗ್ರಂಥಗಳಿಂದ, ಆತ್ಮನಲ್ಲಿ ಬರ್ತಕ್ಕಂಥ ಸಂಶಯಗಳು ಯಾಕೆ ಹೋಗೋದಿಲ್ಲ, ಕಾರಣ ಹೇಳ್ತೀನಿ ನಾನು. ಕಿತನೆ ತೋ ಶ್ರವಣ ಕರಿಕೆ ಭಾಷಾ ಗ್ರಂಥ ರಚೆ ಹೇ. ಕೆಲವರು ಪಂಡಿತರು ಶ್ರವಣ ಮಾಡಿ, ಶ್ರವಣ ಅಂದ್ರೆ ಕೇಳ್ಯಾರ ಅಷ್ಟೇ, ಗುರುಮುಖಂದರು ಅಲ್ಲಿಟ್ಟು ಕೇಳ್ಯಾರ. ಕೇಳಿ ಏನು ಮಾಡಿದಾರ, ಆ ಶ್ರವಣದ ಬಲದ ಮೇಲೆ ಗ್ರಂಥಗಳನ್ನು ರಚನೆ ಮಾಡ್ಯಾರ. ರಚನೆ ಜೈಸೆ ಅವ್ರು ಹೇಳ್ತಾರೆ, ಅದು ಗೊತ್ತದ. ಯಾಕ ಇನ್ನೊಬ್ಬರಿಗೆ ತಿರಸ್ಕಾರ ಮಾಡಬೇಕು ಅಂದ್ರಪ್ಪ ಅಂದ್ರೆ ನಲ್ಲದ ಅಧ್ಯಯನ ಮಾಡಿರ್ಬೇಕು. ಅಧ್ಯಯನ ಮಾಡಿದಾಗೆ ಸುಳ್ಳು ಅನ್ನಕ್ಕೆ ಬರ್ತದೆ. ನಾವು ಅದ್ರದ್ದೇನೋ ಗಂಧನೇ ಗೊತ್ತಿಲ್ಲ, ನಾವು ಖಂಡನ ಮಾಡ್ತೀವಿ ಅಂದ್ರೆ ಅನ್ಯ ಮತ ಖಂಡನ ಮಾಡೋಕೆ ಯಾರಿಗೂ ಅಧಿಕಾರ ಇಲ್ಲ. ಅಧಿಕಾರಿಗೆ ಯಾರಿರ್ತದ ಆ ಮತದ ಸಂಪೂರ್ಣ ಅಧ್ಯಯನ ಮಾಡಿರ್ಬೇಕು.
ಸಂಪೂರ್ಣ ಅಧ್ಯಯನ ಮಾಡಿದಾಗನೇ ಅದು ಕರೆ ಸುಳ್ಳು ಅನ್ನೋದು ಗೊತ್ತಾಗ್ತದೆ. ಅದು ಗಂಧನ ಗೊತ್ತಿಲ್ಲ, ಅದು ಸುಳ್ಳು ಅನ್ಕೊಂತ ಅಡ್ಡಾಡಿದ್ರೆ ಹೆಂಗೆ ಬರ್ತದೆ? ಅದಕ್ಕೆ ಅವ್ರಂತಾರ ಅಂಥವ್ಯಾವ ಜೈಸೆ ಪಂಚಭಾಷಾ ಹೈ, ಅಂಥವ್ಯಾವದವು 5 ಭಾಷಾ ಗ್ರಂಥಗಳದವು ಅಂತಾರ. ಅವ್ರು ಹೇಳಕತ್ತಾರೆ 5 ಭಾಷಾ ಗ್ರಂಥಗಳದವು. ಅವು ಪಂಚಭಾಷೆ ಯಾವ ಅಂದ್ರೆ 9ನೇ ಟಿಪ್ಪಣಿ ಕೊಟ್ಟಾರ. ಆಮ್ಯಾಗ ನಾ ಹೇಳ್ತೇನೆ ಈ ಸದ್ಯ ಮತ್ತೆ ಮ್ಯಾಗ ತಳಗಂದ್ರೆ ನಿಮ್ಗೆ ಡಿಸ್ಟರ್ಬ್ ಆಗ್ತದೆ. ಅವ್ರು ಪಂಡಿತ್ ಪಿತಾಂಬರು ಹೇಳ್ತಾರೆ ಪಂಚಭಾಷೆ ಯಾವ ಅಂದ್ರೆ ಪಂಚಭಾಷಾ ಗ್ರಂಥಗಳು ಯಾವ ಈಗ ಇಷ್ಟ ಟೀಕೆ ನೋಡ್ಕೊಂಡು ಪಂಚಭಾಷೆ ಅಂದ್ರೆ 9ನೇ ನಂಬರ್ ಟಿಪ್ಪಣಿ ಬಂದದ. ಆ ಟಿಪ್ಪಣಿ ಬಂದಾಗ ನಾ ಹೇಳುವಾಗ ನೀವು ಅಲ್ಲಿ ನೋಡ್ಕೊಳ್ಳಿ. कितने की प्रक्रिया तिनकी प्रक्रिया काहों अंश में तो शास्त्र के अनुसार है और जो श्रवण किया अर्थ यथार्थ ग्रहण नहीं हुआ तिस अंश विषय शास्त्र से विरुद्ध है याते श्रोता कृत नोड्री ಅದು ಶ್ರಾಯ ಅದ ಹಿಂದಿ ಭಾಷೆ ಹಿಂದಿ ಗ್ರಂಥದವರು श्रोता कृत ग्रंथ से संदेह रहित बोध हुए नहीं ಹೇಳಿದ್ರೆ ಎಷ್ಟು ಚಂದ ಹೇಳಿದ್ರು. ಅವರ ಪ್ರಕ್ರಿಯೆಗಳು ಕೆಲವು ಸಮಯದೊಳಗ ಎದಕ್ಕನುಸಾರವಾಗಿದ್ದು ಶಾಸ್ತ್ರಕ್ಕನುಸಾರವಾಗಿ ಅರ್ಧ ಗ್ರಂಥ ಬರ್ದಾರ. ಅವರು ಪಂಡಿತರೇ ಇದ್ದಾರೆ, ಇಲ್ಲ ಅಂತಲ್ಲ. ಎಲ್ಲರಿಗೂ ಗ್ರಂಥ ರಚನೆ ಮಾಡಕ್ಕೆ ಆಗಂಗಿಲ್ಲ. ಎಲ್ಲರೂ ಗ್ರಂಥ ಬರೆಯೋಕ್ಕಾಗ್ತದೆ ಅಂತ ಕೇಳಿದಾರೆ. ಎಲ್ಲರೂ ಗ್ರಂಥ ನೀವೆಲ್ಲ ಕೇಳಿರಲ್ಲ, ಗ್ರಂಥ ಬರೆಯೋಕೆ ಆಗ್ತದೆ. ಅದು ಎಲ್ಲರಿಗೂ ಆಗಲ್ಲ. ಆ ಪಾಂಡಿತ್ಯ ಇರ್ತದ, ಪಾಂಡಿತ್ಯದ ಬಲದಿಂದ ಬರ್ದಾರ ಇಲ್ಲ ಅಂತಲ್ಲ. ಕೆಲವು ಜಾಗದೊಳಗ ನಾನು ಆ ಗ್ರಂಥಗಳನ್ನು ಓದೀನಿ. ಕೆಲವು ಜಾಗದೊಳಗ ಏನಾಗ್ಯದ ಅಂದ್ರೆ ನಮ್ಮ ಶಾಸ್ತ್ರಕ್ಕನುಸಾರವಾದಂಥ ಪ್ರಕ್ರಿಯೆ ಅದ ಕೆಲವು ಜಾಗದ. ಇನ್ನು ಕೆಲವು ಜಾಗದೊಳಗೆ ಏನದ ಶಾಸ್ತ್ರದ ಪ್ರಕ್ರಿಯೆಗನುಸಾರವಾಗಿ ಅವ್ರದ್ದು ಗ್ರಂಥ ಇಲ್ಲವೇ ಇಲ್ಲ. ಯಾಕ ಎಂಥ ಜಾಗದೊಳಗಿಲ್ಲ ಅಂದ್ರೆ ಅವ್ರ ಶ್ರವಣ ಮಾಡುವ ಕಾಲದಲ್ಲಿ ಕೇಳುವ ಕಾಲದಲ್ಲಿ ಎಷ್ಟು ಏಕಾಗ್ರ ಚಿತ್ತದಿಂದ ಕೇಳಿನ ಶಾಸ್ತ್ರ, ಏಕಾಗ್ರ ಚಿತ್ತದಿಂದ ಕೇಳಿನ ಅದು ಯಥಾರ್ಥವಾದ ಗ್ರಹಣ ಆಗ್ಯದ, ಅವನಿಗೆ ಯಥಾರ್ಥ ಜ್ಞಾನ ಆಗ್ಯದ. ಏಕಾಗ್ರ ಚಿತ್ತದಿಂದ ಕೇಳೋಣ. ಶ್ರವಣ ಮಾಡುವ ಸಮಯದಲ್ಲಿ ಏನು ಎಷ್ಟು ಏಕಾಗ್ರ ಚಿತ್ತದಿಂದ ಕೇಳೋಣ ಅಷ್ಟು ಅಂಶ ಏನದ ಅಂದ್ರೆ ಯಥಾರ್ಥ ಗ್ರಹಣ ಆಗ್ಯದ. ಅದು ಇಲ್ಲಿ ಪ್ರಕ್ರಿಯೆದಾಗ ಬರೆಯುವಾಗ ಯಥಾರ್ಥವಾಗಿ ಬರ್ತದೆ. ಕೇಳುವ ಸಮಯದೊಳಗ ಮನಸ್ಸು ಚಂಚಲ ಆಗಿರ್ತದೆ. ಏನು 1 ಗಂಟೆ ಇಲ್ಲೇನಿರ್ತದೆ ನಿಮ್ಮ ಯಾರ್ದಾರ ಮನಸ್ಸು ಒಬ್ಬರು ಇಷ್ಟು ಬಂದಿದ್ದೀವಿ ನಮ್ಮ ಅಂತ ಹೇಳ್ತೇನೆ ನಾನು. 1 ಗಂಟೆ ಗುರುಗಳು ಶಾಸ್ತ್ರ ಹೇಳ್ತಾರ ಅಂದ್ರೆ ಎಲ್ಲಿನ ಅಳಿಗಾಡ್ಲಾರ್ದಂಗೆ ಅದೇ ವಿಷಯದಾಗ ತನ್ಮಯವಾಗಿರ್ತದೆ. ಏನು ಹಂಗೇನಿತ್ತು ಅಂದ್ರೆ ನೀವು ಮಾಡೋದ ಅವಶ್ಯಕತೆ ಇಲ್ಲ, ಗ್ರಂಥ ಅಧ್ಯಯನ ಮಾಡೋದೇ ಅವಶ್ಯಕತೆ ಇಲ್ಲ. 1 ಗಂಟೆ ನನ್ನ ಮನಸ್ಸು ಅಳಿಗಾಡ್ಲಾರ್ದಂಗೆ ಅದೇ ಒಂದೇ ವಿಷಯದಾಗ ನಿಂದಿರ್ತದಂದ್ರೆ ಶಾಸ್ತ್ರನೇ ಬೇಕಾಗಿಲ್ಲ. ಗುರುವಿನ ಒಂದೇ ಮಾತು ಸಾಕ, ತತ್ವಮಸಿ ಶ್ವೇತಕೇತು ನೀನೇ ಬ್ರಹ್ಮ ಅಂದ್ರೆ ಮುಗಿದು ಹೋಗುತ್ತದ. ಇದು ಅಳಿಗಾಡಕತ್ತದಂತ ತಿಳ್ಕೊಂಡು ಪ್ರತಿಬಿಂಬ ಕರೆಕ್ಟ್ ಆಗ್ತಾ ಇಲ್ಲ, ಜ್ಞಾನ ಯಥಾರ್ಥ ಜ್ಞಾನ ಆಗ್ತಾ ಇಲ್ಲ. ಅದಕ್ಕೆ ಅವ್ರಂತಾರ ಕೇಳುವಾಗ ಏಕಾಗ್ರ ಚಿತ್ತದಿಂದ ಕೇಳಿದ ಅಂಶ ಯಥಾರ್ಥ ಜ್ಞಾನ ಪ್ರಕ್ರಿಯೆಗನುಸಾರವಾಗಿ ಅದ. ಸ್ವಲ್ಪ ಕೇಳುವಾಗ ಮನಸ್ಸು ಚಂಚಲ ಆಗಿತ್ತು ಅಂದ್ರೆ ಅಂತ ಸಂದರ್ಭದೊಳಗ ಯಥಾರ್ಥ ಗ್ರಹಣ ಆಗಿಲ್ಲ. ಅದಕ್ಕೆ ಅವ್ರಿಗೆ ಎಷ್ಟು ತಿಳಿದ ದಾಟ ಬರ್ದಾರ, ಎಷ್ಟು ತಿಳ್ಕೊಂಡಾರ ಅಷ್ಟು ಬರ್ದಾರ. ಎಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಯದ ಅವ್ರು ಹಂಗೆ ಬರ್ದ್ಬಿಟ್ಟಾರ. ಅವ್ರು ಹೇಳ್ತಾರ ಯಾಕ ಶ್ರವಣ ಮಾಡಿ ಬರ್ದ ಗ್ರಂಥದ ಅಭಿಪ್ರಾಯ ಅದು. ಯಥಾರ್ಥ ಗ್ರಹಣ ನೈ ಹುವಾ ತಿಸ್ ಅಂಶವೇ ಶಾಸ್ತ್ರ से ವಿರುದ್ಧ ಹೇ. ಕೇಳುವಾಗ ಮನಸ್ಸು ಚಂಚಲ ಆದಂಥ ಸಂದರ್ಭದೊಳಗ ಏನು ಚಂಚಲ ಮನಸ್ಸಿನಿಂದ ಏನು ಆಗಿದಲ್ಲ ಅಲ್ಲಿ ಶಾಸ್ತ್ರಕ್ಕೆ ವಿರುದ್ಧವಾಗಿ ಅದ ಅವ್ರದ್ದು ಗ್ರಂಥ. ಯಾಕೆ ಶ್ರೋತಾಕೃತ ಗ್ರಂಥಸೆ ಅಂದ್ರೆ ಕೇಳಿ ಬರೆದಂಥ ಗ್ರಂಥ. ಶ್ರೋತ ಅಂದ್ರೆ ಕೇಳವ, ಶ್ರವಣ ಮಾಡಿ. ಕೃತ ಅಂದ್ರೆ ರಚಿಸಿ. ಕೇವಲ ಶಾಸ್ತ್ರವನ್ನು ಶ್ರವಣ ಮಾಡಿ ಕೇಳಿ ಶ್ರವಣದ ಫಲದ ಮ್ಯಾಗ ಏನು ಗ್ರಂಥವನ್ನು ರಚನೆ ಮಾಡ್ಯಾನ, ಗ್ರಂಥ ಬರೆದಿದ್ದಾನಲ್ಲ ಆ ಗ್ರಂಥಸೆ ಸಂದೇಹ ರಹಿತ ಬೋಧ ಹೂವೇನಹಿ. ಸಂಶಯ ರಹಿತವಾದಂಥ ದೃಢ ಜ್ಞಾನ ನಮಗೆ ಆಗುವುದನ್ನೇ ಇಲ್ಲ ಆ ಗ್ರಂಥದಿಂದ. ಸಂದೇಹ ರಹಿತ ಬೋಧ ಅಂದ್ರೆ ಜ್ಞಾನ, ದೃಢ ಪ್ರೋಕ್ಷ ಬ್ರಹ್ಮಜ್ಞಾನ ಆಗೋದನ್ನೇ ಇಲ್ಲ. ಸಂಶಯಯುಕ್ತವಾದಂಥ ಜ್ಞಾನ ಆಗ್ತದ ವಿನ ನಿಶ್ಚಯಾತ್ಮಕವಾದಂಥ ಜ್ಞಾನ ಆ ಗ್ರಂಥದಿಂದ ಆಗುವುದಿಲ್ಲ. ಈಗ ಪಂಚಭಾಷಾ ಅಂತ ಒಂದು ಟಿಪ್ಪಣಿ ಬಂದಿತ್ತು, 9ನೇ ನಂಬರ್ ಟಿಪ್ಪಣಿ. ಟಿಪ್ಪಣಿ ನೋಡ್ರಿ ಅಂದ್ರೆ ಆ ಕನ್ನಡದಾಗ ಗೇರಿ ತಳಗಿರ್ತದೆ ನೋಡ್ರಿ. ನಮ್ಮ ಕೆಲವು ನಿನ್ನೆ ಒಬ್ಬರು ಯಾರ ಹೇಳಿದ್ರು ನಮ್ಗೆ, ನೀವು ಎಲ್ಲಿ ಹೇಳಿದ್ರೆ ನಮ್ಗೆ ಒಟ್ಟ ಹುಡುಕಿರು ಸಿಗ್ಲಿಲ್ಲ ಗ್ರಂಥದಾಗ. ಸ್ವಲ್ಪ ಭಾಷೆ ಇದ್ದಾರೆ ಕೇಳ್ಕೊರಿ, ಯಾರು ನಿಮ್ಗೆ ತಿಳಿಲಿಲ್ಲಪ್ಪ ಅಂದ್ರೆ ಭಾಷೆ ಇರ್ತಾರಲ್ಲ ಅವ್ರಿಗೆ ಒಂದಿಟ್ಟು ಕೇಳಿದ್ರೆ ಗೊತ್ತ ಹೇಳ್ತಿರ್ತಾರೆ. ಹಂಗೆ ಸುಮ್ ಕುಂದ್ರಕ್ಕೆ ಹೋಗ್ಬೇಡ್ರಿ ಗ್ರಂಥ ಹಿಡ್ಕೊಂಡು. 9ನೇ ನಂಬರ್ ಟಿಪ್ಪಣಿ ಪಂಚಭಾಷಾ ಅಂತ ಕೇಳಿದ್ದಾರೆ. ನಿಶ್ಚಲದಾಸರು ಏನಾದ್ರು ಶ್ರವಣ ಮಾಡಿ ಬರೆದಂಥ ಗ್ರಂಥಗಳು ಭಾಷಾ ಗ್ರಂಥಗಳು ಏಸದು 5 ಪಂಚಭಾಷಾ.
ಪಂಚಭಾಷೆ. ಯಾವ್ಯಾವ ಪಂಚಭಾಷೆ ಅಂದ್ರೆ 9ನೇ ನಂಬರ್ ಟಿಪ್ಪಣಿ ಒಳಗೆ ಹೇಳ್ತಾ ಇದ್ದಾರೆ ಅವರು. ಷಟ್ ಪ್ರಶ್ನೆ, ಶತಪ್ರಶ್ನೆ, ಜ್ಞಾನ ಮಂಜರಿ, ಜ್ಞಾನ ಚೂರ್ಣ, ವೇದಾಂತ ಸಾರ, ಪಂಚೀಕರಣ. ಏ ಮನೋಹರ ದಾಸ ಕೃತ ಷಟ್ ಭಾಷಾ ಗ್ರಂಥ ಹೇ. ಮನೋಹರ ದಾಸ ಅಂತ ಒಬ್ಬ ಮಹಾತ್ಮರಾಗಿ ಹೋಗಿದ್ದಾರೆ. ಅವರು 5 ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಷಟ್ ಗ್ರಂಥ 6 ಗ್ರಂಥಗಳನ್ನು ರಚನೆ. ಪಂಡಿತ್ ತಮ್ಜರ್ ಟಿಪ್ಪಣಿ ಮ್ಯಾಗ ವಿಷಯ ನಿಶ್ಚಲ್ ದಾಸರು ಹೇಳೋದು 5, ಇವರು 6. ಯಾಕ 5 ಹೇಳ್ಯಾರ ಅಂತಂದ್ರೆ ಇವರೇ ಅವ್ರ ಅಭಿಪ್ರಾಯ ಹೇಳ್ತಾರೆ. ಯಾರ್ದು ನಿಶ್ಚಲ್ ದಾಸರ ಅಭಿಪ್ರಾಯ ಹೇಳ್ತಾರೆ. ಅಂದ್ರೆ ಟೋಟಲ್ ನಮ್ಗೆ ಏನಾಗಬೇಕಾಗ್ಯದ, ಮನೋಹರ ದಾಸ ಅಂತ ಒಬ್ಬ ಮಹಾತ್ಮರಾಗೋದು, ಪಂಡಿತರಾಗಿ. ಆ ಮನೋಹರ ದಾಸ ಎಂಬ ಪಂಡಿತರು 1 ಗ್ರಂಥ ಅಲ್ಲ 5 ಗ್ರಂಥಗಳನ್ನು ರಚನೆ ಮಾಡಿದ್ದಾರ. ನಿಜಗುಣ ಶಿವಳು ಎಷ್ಟು ಗ್ರಂಥ ರಚನೆ ಮಾಡ್ಯಾರ? 6 ಗ್ರಂಥಗಳನ್ನು ರಚನೆ ಮಾಡಿ. ಯಾವ್ಯಾವ? ಕೈವಲ್ಯ ಪದ್ಧತಿ, ಅನುಭವ ಸಾರ, ಪರಮಾನುಭವ ಬೋಧೆ, ಪರಮಾರ್ಥ ಗೀತೆ, ಆಮೇಲೆ ವಿವೇಕ ಚಿಂತಾಮಣಿ, ಪಾರಮಾರ್ಥ ಪ್ರಕಾಶಿಕೆ. ಅದಕ್ಕೆ ನಿಮಗೆ ಕೇಳಕತ್ತೀನಿ. ಈಗ ನಾವು ಆರೋಢ ಸಂಪ್ರದಾಯ, ಸಿದ್ಧಾರೂಢ ಸಂಪ್ರದಾಯ ಮೊದಲು ನಮ್ಗೆ ಗೊತ್ತಿರ್ಬೇಕು. ಯಾರಕ್ಕೆ ನಮ್ಗೆ ಇವೇ ಹೇಳಕ್ ಬರಲ್ಲ, ಮತ್ತೆ ಮುಂದಿನ ಉಪದೇಶಕ್ಕೆ ಹೇಳ್ತಾರೆ. ಹೇಳಿದ್ರೆ ಏನದ ಅರ್ಥ ಅದ. ಯಾಕಂದ್ರೆ ನಾವು ಪ್ರಸಿದ್ಧ ಗ್ರಂಥ ಯಾವುದು ಸ್ವೀಕಾರ ಮಾಡಿವ ಅಂದ್ರೆ ಷಟ್ಶಾಸ್ತ್ರ, ನಿಜಗುಣ ಶಿವ ಶಾಸ್ತ್ರ ನಾವು ಸ್ವೀಕಾರ ಮಾಡಿ. ಇವು ಹೆಸರಾರು ಬರ್ಬೇಕಾದ್ರೆ ಹೇಳಿದ್ದು ಏನು ಹೇಳ್ಯಾರ ಅದು ಮುಂದಿನ ಮಾತು ಬೇರೆ. ಅದೇನು ಯಾಕೆ ಹೇಳಿದ್ರೆ ಈ ಗ್ರಂಥದ ಹೆಸರು ನಮ್ಗೆ ಗೊತ್ತಿರ್ಬೇಕು. ಅದಕ್ಕೆ ಗ್ರಂಥ ವೇದಾಂತ ಗ್ರಂಥಾವಳಿ ಅಂತ ಒಂದು ಮಾಡಿ 6 ಕೂಡಿ ಮಾಡಿ ವೇದಾಂತ ಗ್ರಂಥಾವಳಿ ಅಂತ. ಗ್ರಂಥಾವಳಿ ವೇದಾಂತ ಗ್ರಂಥಾವಳಿ 6 ಆಗ್ಬೇಕಾದ್ರೆ ನಿಜಗುಣ ಶಿವಗಳು ಅಲ್ಲ. ಇಲ್ಲಿ ಏನಾಗ್ಯದ ಅಂದ್ರೆ ಇವರು ಮನೋಹರ ದಾಸರು ಆ ರೀತಿಯಿಂದ ಹೆಂಗ ನಿಜಗುಣ ಶಿವಯೋಗಿಗಳು 6 ಗ್ರಂಥ ಹೆಂಗೆ ರಚನೆ ಮಾಡಿದ್ರು, ಇವರು 6 ಗ್ರಂಥ ರಚನೆ ಮಾಡ್ಯಾರ. ಆದ್ರೆ ಇವ್ರು ಹೆಂಗ ರಚನೆ ಮಾಡ್ಯಾರ? ಬರೇ ಶ್ರವಣದ ಬಲದ ಮ್ಯಾಗ. ಮತ್ತೆ ನಿಜಗುಣ ಶಿವಗಳು ಮತ್ತೆ ಹೋಲಿಕೆ ಮಾಡಕ್ ಹೋಗ್ಬಾರ್ದು. ಮತ್ತೆ ನೀವು 6 ಹೋಲಿಕೆ ಮಾಡಕತ್ತೀನಿ. ಅವರು ಶ್ರವಣ ಮಾಡಿ ಅಷ್ಟೇ ಬರ್ತಾರೆ ಅಂತ ತಿಳ್ಕೊಂಡ್ರಿ. ಮತ್ತೆ ಹಂಗಲ್ಲ, ಇವರು ಕೇವಲ ಶ್ರವಣದ ಬಲದ ಮ್ಯಾಗ 6 ಗ್ರಂಥಗಳನ್ನು ರಚನೆ ಮಾಡಿ. ತಿನ್ಮೆ ಪಂಚೀಕರಣ ಸ್ವಲ್ಪ ಹೇ, ತಾಕು ಚೋಡಿಕೆ ಪಂಚಭಾಷಾ ಕೈಯೇ ಹೇ. ನಿಶ್ಚಲ್ ದಾಸರು ಅವ್ರು ಟೋಟಲಿ 6 ಗ್ರಂಥಗಳನ್ನು ಬರೆದಿದ್ದಾರ. ಮನೋಹರ ದಾಸರು 6 ಗ್ರಂಥವನ್ನು ಬರೆದಿದ್ದಾರ. ಆದ್ರೆ ಮೇಲೆ ನಿಶ್ಚಲ್ ದಾಸರು ಏನ್ ಮಾಡಿದಾರ? ಪಂಚಭಾಷಾ ಅಂತ ಹೇಳಿರಲ್ಲ. ಪಂಚಭಾಷೆ ಅಂತ ಯಾಕೆ ಹೇಳಿದ್ರೆ ಅವ್ರು ಬರೆದ 6 ಗ್ರಂಥ. ಇವ್ರು ಸ್ವೀಕಾರ ಮಾಡಿದ ಎಷ್ಟು? 5 ಭಾಷಾ ಗ್ರಂಥ ಅಂತ ಸ್ವೀಕಾರ ಮಾಡಿಲ್ಲ. ಯಾಕಂದ್ರೆ ಅದ್ರೊಳಗೆ 6 ಒಳಗ ಪಂಚೀಕರಣ ಅನ್ನೋದು ಒಂದು ಗ್ರಂಥ. ಭಾಳ ಸಣ್ಣ, ಅಲ್ಪ ಸಣ್ಣದದ. ಅಲ್ಪ ಅಂದ್ರೆ ಸಣ್ಣದದು. ಅದು ಒಂದು 30-50 ಪೇಜಿಂದ ಅದ. ಅದು ಇಷ್ಟು ಸ್ವಲ್ಪ ಇರುವುದ್ರಿಂದ ಪಂಚೀಕರಣ ಅಂದ್ರೆ ಏಟು ಇರ್ತದೆ. 3ನೇ ತರಂಗ 3ನೇ ಕಲಾ ಏಟು ಪಂಡಿತ ತಂದದ್ದು ಅದೊಂದು ಗ್ರಂಥ ಅಂತ ಸ್ವೀಕಾರ ಮಾಡೋಕ್ಕಾಗ್ತದೆ ಅಷ್ಟೇ. ಆ ಚಾಪ್ಟರ್ ಅಷ್ಟೇ. ತೀನು ದೇಹಕಮ್ಮ ಇದ್ರೆ ಶವ ಅಂತ 3ನೇ ಕಲಾ ಅದಲ್ಲ. ಆ 3ನೇ ಕಲಾ ಒಂದು ಅಷ್ಟೇ ಆಟೆ ಬರ್ದಾರಂತ ತಿಳ್ಕೊಡ್ರಿ. ಅದಕ್ಕೆ ಪಂಚೀಕರಣ ಅಂತ. ಆಟೆ ಎಷ್ಟು ಆಗ್ತದೆ ಅದು ಅದನ್ನು ತಗೋರಿ. 4ನೇ ತಗೋರಿ, 5ನೇ ತಗೋರಿ. ಒಟ್ಟು ಪಂಚೀಕರಣನೇ ಬರ್ತದೆ. 3ನೇ ಕಲಾ, 4ನೇ ಕಲಾ, 5ನೇ ಕಲಾ ಒಟ್ಟು ಪಂಚೀಕರಣದಾಗೆ ಬರ್ತದೆ. ಅಷ್ಟೇ ತಗೋರಿ. ಅದು ಗ್ರಂಥ ಅಂತ ಸ್ವೀಕಾರ ಮಾಡೋಕ್ಕಾಗ್ತದೆ. ಅಷ್ಟೇ ಗ್ರಂಥ ಅಂತ ಸ್ವೀಕಾರ ಮಾಡೋಕ್ಕಾಗ್ತದೆ. ಅದಕ್ಕೆ ಇವ್ರು ಏನು ಮಾಡ್ಯಾರ ಅಂದ್ರೆ ಸಾಧು ನಿಶ್ಚಲ್ ದಾಸರು ಅವರು ಮನೋಹರ ದಾಸರು 6 ಗ್ರಂಥ ರಚನೆ ಮಾಡಿದ್ರು ಕೂಡ ಅದ್ರಲ್ಲಿ ಪಂಚೀಕರಣ ಅನ್ನೋದು ಸ್ವಲ್ಪ ಇರೋದು, ಸಣ್ಣ ಗ್ರಂಥ ಇರೋದ್ರಿಂದ ಅದನ್ನು ಸ್ವೀಕಾರ ಮಾಡ್ಲಾರ್ದ್ರೆ ಏನು ಮಾಡ್ಯಾರ ಅವರು? ಈ 5 ಭಾಷಾ ಗ್ರಂಥ ಅವ್ರು ಒಬ್ಬರು ಕರ್ತರು ಒಬ್ಬರೇ ಇದ್ದ. 5 ಭಾಷಾ ಗ್ರಂಥ ಅವ್ರು ಹೆಂಗೆ ಬರ್ತಿದ್ರ? ಕೇಳಿ ಬರ್ದಾರ ಅಷ್ಟೇ. ಶ್ರವಣದ ಬಲದ ಮ್ಯಾಗ. ತಾಕು ಚೋಡಿಕೆ ಪಂಚಭಾಷಾ ಕೈಯೇ ಹೇ. ಯಾವುದನ್ನು ಬಿಟ್ಟಾರ ಇಲ್ಲಿ? ನಿಶ್ಚಲ್ ದಾಸರು ಪಂಚೀಕರಣ ಅನ್ನುವ ಗ್ರಂಥವನ್ನು ಬಿಟ್ಟಿದ್ದಾರ. ಮನೋಹರ ದಾಸರು 6 ಗ್ರಂಥದೊಳಗಿನ ಪಂಚೀಕರಣ ಏನಲ್ಲ, ಪಂಚೀಕರಣ ಒಂದು ಗ್ರಂಥವನ್ನು ಬಿಟ್ಟು 5 ಭಾಷಾ ಅಂತ ಹೇಳಿದ್ದಾರೆ. 9ನೇ ನಂಬರ್ ಟಿಪ್ಪಣಿ. 10ನೇ ನಂಬರ್ ಟಿಪ್ಪಣಿ ಏನದ? ಯಥಾರ್ಥ ಗ್ರಹಣ ನಹಿ ಹುವಾ. ಎಲ್ಲಿ ಜೋ ಶ್ರವಣ ಕಿಯ ಅರ್ಥ ಯಥಾರ್ಥ ಗ್ರಹಣ ನಹಿ ಹುವಾ ತಿಸ್ ಅಂಶ ಮೇ ಶಾಸ್ತ್ರ ಸೇ ವಿರುದ್ಧ ಹೈ ಅಂತ ಹೇಳ್ಯಾರ ಅವ್ರು ಮ್ಯಾಗ ಟೀಕಾದೊಳಗೆ. ಅದ್ರ ಮ್ಯಾಗ ಒಂದು ಟಿಪ್ಪಣಿ ಬಂದದ. 10ನೇ ನಂಬರ್ ಟಿಪ್ಪಣಿ ಬಂದದ. ಟಿಪ್ಪಣಿ 10 ನಂಬರ್. ಅವ್ರ ಏನಂದ್ರ ಎಲ್ಲಿ ಏಕಾಗ್ರ ಚಿತ್ತದಿಂದ ಶ್ರವಣ ಮಾಡ್ಯಾರ ಅದು ಪ್ರಕ್ರಿಯೆ ಶಾಸ್ತ್ರಕ್ಕನುಸಾರವಾಗಿ. ಎಲ್ಲಿ ಶ್ರವಣ ಮಾಡುವಾಗ ಒಂದೀಟ ಮನಸ್ಸು ವಿಕ್ಷಿಪ್ತ ಆಗ್ಯದ, ಚಂಚಲ ಆಗ್ಯದ, ಅಲ್ಲಿ ಪ್ರಕ್ರಿಯೆದ ಯಥಾರ್ಥ ಜ್ಞಾನ ಅವ್ರಿಗೆ ಆಗಿಲ್ಲ. ಆ ಅಂಶದಲ್ಲಿ ಆ ಜಾಗದೊಳಗೆ ಏನಾಗ್ಯದ ಅಂದ್ರೆ ನಮಗ ಅಲ್ಲಿ ಸಂದೇಹ ನಿವೃತ್ತಿ ಆಗೋದು. ವಿರುದ್ಧದ ಶಾಸ್ತ್ರಕ್ಕೆ ವಿರುದ್ಧದ, ವೇದಕ್ಕೆ ಉಪನಿಷತ್ತಕ್ಕೆ ವಿರುದ್ಧವಾದಂಥ ಮಾತದೊಳಗದವ. ಯಾಕೆ? ಯಥಾರ್ಥ ಗ್ರಹಣ ಆಗಿಲ್ಲ ಅವರಿಗೆ ಶ್ರವಣ. ಯಾಕೆ? ಮನಸ್ಸು ಚಂಚಲ ಆಗ್ಯದ.
ಮನಸ್ಸು ಚಂಚಲದಿಂದ ಏನು ಶಾಸ್ತ್ರ ಅಧ್ಯಯನ ಮಾಡ್ಯಾನ ಆ ಅಂಶದೊಳಗೆ ಮಾತ್ರ ಅವ್ರದ್ದು ಭಾಷಾ ಗ್ರಂಥದಲ್ಲಿ ಶಾಸ್ತ್ರಕ್ಕೆ ವಿರುದ್ಧ ಅದ. ಅದಕ್ಕೆ ಅದ್ರ ಮೇಲೆ ಟಿಪ್ಪಣಿ ಕೊಟ್ಟರು. ಯಾಕ ಇಂದ್ರಿಯಕ್ಕೆ वा चित्त की चंचलता से श्रवण की अर्थ भूत के अग्नि की नहीं जो का तो धारण नहीं हुआ. 10 ನಂಬರ್ ಟಿಪ್ಪಣಿ ನೋಡಿ. ಭೂತಾಗ್ನಿ की ನ್ಯಾಯ ಅಂತ ಉದಾಹರಣೆ ಕೊಡ್ತಾರೆ. ಲೌಕಿಕ ನ್ಯಾಯ, ಲೌಕಿಕ ನ್ಯಾಯದ ಒಂದು ಉದಾಹರಣೆ ಕೊಡ್ತಾರೆ. ಹೆಂಗ ಅಂದ್ರೆ ಭೂತಾಗ್ನಿ की ನ್ಯಾಯ ಕೊಳ್ಳಿ ದೇವ ಅಂತಿದ್ರು ಹಿಂದಕ್ಕೆ. ಈಗ ಯಾವ ದೇವನು ಇಲ್ರಿ, ನಮ್ಗೆ ಅಂಜುವಾಗ್ಯಾವ ದೇವ್ ಎಲ್ಲ. ಯಾಕೆ ನಮ್ಮ ರಾತ್ರಿನೂ ಒಂದೇ ಆಗ್ಯದ, ಹಗಲೂ ಒಂದೇ. 24 ಗಂಟೆ ನಮ್ಮ ಸಾಲಾಗ್ಯದ. ಹೌದಿಲ್ಲ, ರಾತ್ರಿ ಅಂದ್ರೆ ರಾತ್ರಿ, ಆಗಲ್ಲ ಅಂದ್ರೆ ತಿರುಗಾಡೋದು. ಈಗ ನೋಡ್ರಿ ಮತ್ತೆ ರಾತ್ರಿ 1, 12, 1, 2 ಗಂಟೆ ತನಕ ಕೂಡೋದು ತಿರುಗಾಡೋದು ಅಂತ ಕೂಡ ತಿರುಗಾಡೋ ಮಂದಿ ಆಗ ದೇವ್ ಬರ್ತಾವ. ಇವ್ರು ನೋಡಿ ಅವೇ ಅಂಜು ಓಡೋತಾವ. ಈಗ ಮನುಷ್ಯರ ಪೈಕಿ ಇರ್ತಾವ, ಮನುಷ್ಯರ ಪೈಕಿ ಇದ್ರೇನೆ ಬಂದು ಅಂದಿಸ್ಬೇಕಲ್ಲ. ಇವು ದೇವಕ್ಕೂ ಹತ್ತತ್ತ ಆಗಿರ್ತಾವ. ಇವೇ ರಾಕ್ಷಸ ಆಗಿ ಹುಡು ಇವು ಬಂದು ನಾವು ಏನ್ ಮಾಡೋದು, ಅವ ಇವು ಕಂಡು ಓಡೋತಾವ. ಯಾವ ನಂಬಿಕೆ ದೊಡ್ಡ ದೇವದಾಗ್ತಾವ. ಭೂತಾಗ್ನಿಕಿ ನ್ಯಾಯ ಉದಾಹರಣೆ ಕೊಟ್ಟಾರ. ಹಿಂದಕ್ಕೆ ಕೊಳ್ಳಿ ದೇವ ಅಂತಿದ್ರು. ಇವಾಗ ಇದು ಹಿರಿಯರಿಗೆ ಗೊತ್ತಿರ್ತದ ಕೊಳ್ಳಿ ದೇವ. ಈಗ ವಿಜ್ಞಾನ ಒಂಥರ ಬೇರೆ ಹೇಳ್ತದ. ಎಲ್ಲ ಬಿದ್ದಿರ್ತಾವ, ಅದು ಒಣಗಿರ್ತದ, ಅದ್ರೊಳಗ ರಂಜಕ ಇದಾಗಿ ಗಾಳಿ ಸಂಬಂಧ ಆಗಿ ಬೆಂಕಿ ಹತ್ತದ, ಬೆಂಕಿ ಉಡ್ತದ. ಈ ಸೈನ್ಸ್ ಹೇಳ್ತಾರೆ ಆ ರೀತಿ. ಹಿಂದಕ್ಕೆ ನಮ್ಮ ವಾಡಿಕೆ ಪ್ರಕಾರ ಇರೋದ ಅದು ಒಂದು ದೆವ್ವ. ಒಳ್ಳೆ ಅದಕ್ಕೆ ಭೂತಾಗ್ನಿಕಿನೇ ಅಂತ ಉದಾಹರಣೆ ಕೊಟ್ಟಾರ. ಅದೇನಂದ್ರ ಈಗ ಅರ್ಥ ಹೇಳಂದ್ರ ದೆವ್ವ ಒಂದೇ ಥರ ಇರಂಗಿಲ್ಲ, ನಾನಾ ಥರ ಆಟ ಆಡ್ತಾವ. ಹಿಂಗೆ ಇರ್ಬೇಕಂತ ನೇಮ ಅದ. ಇಂಥವ್ರಿಗೆ ಬಡ್ಕೋಬೇಕಂತ ನೇಮ ಅದ. ಗಂಡಿಗೆ ಬಡ್ಕೊಂತ ನೇಮ ಅದ. ಗಂಡ ದೇವ ಹೆಣ್ಣಿಗೆ ಬಡ್ಕೋಬೋದು, ಹೆಣ್ಣು ದೇವ್ರು ಗಂಡಿಗೆ ಬಡ್ಕೋಬೋದು. ಅವು ಉಲ್ಟಾ ಹೋದ್ರೆ ಬಿಡಿಸೋದು ಭಾಳ ಕಷ್ಟ ಆಗ್ತದೆ ಅಂತ. ಹೆಣ್ಣಿಗೆ ಒಂದು ವೇಳೆ ಗಂಡ ದೇವ್ ಬಡ್ಕೊಂತ ಅಂದ್ರೆ ಹೆಣ್ಮಕ್ಳಿಗೆ ಗಂಡ ದೇವ್ ಬಡ್ಕೊಂತ, ಹೆಣ್ಮಕ್ಳಿಗೆ ಗಂಡ ದೇವ್ ಬಡ್ಕೊಂಡು ಬಿಡಿಸೋದು ಭಾಳ ಕಷ್ಟ ಆಗುತ್ತೆ. ಗಂಡು ಮಕ್ಳಿಗೆ ಹೆಣ್ಣು ದೇವ್ ಬಡ್ಕೊಂಡ್ರೆ ಬಿಡಿಸೋದು ಭಾಳ ಕಷ್ಟ ಆಗ್ತದೆ. ಬಿಡಂಗಿಲ್ಲ ಸರಳ ಆಗಿ. ಅವ್ರು ಏನಂತಾರ, ಅದು ರಾತ್ರಿ ಅವಾಗೆಲ್ಲ ಕರೆಂಟ್ ಇದ್ದರೆ ಏನಿದ್ದಿಲ್ಲ, ಹೋಗೋ ಸಮಯದ ಅರಣ್ಯದ ಮಾರ್ಗದೊಳಗೆ ಅಡವಿ ಹೋಗುವಾಗ ಕಾಲ್ದಾರಿ ಹಿಡ್ಕೊಂಡು ಹೋಗೋ ಸಮಯದೊಳಗೆ ದೇವ ಹಾದಿ ತಪ್ಪಿಸ್ತಿತ್ತು. ಹೋಗೋರಿಗೆ ಹಾದಿ ತಪ್ಪಿಸೋದು. ಸೀದಾ ಇದ್ದದ ಹಾದಿಗೆ ಏನು ಮಾಡೋದು, ಈ ಕಡೆ ಬೆಂಕಿ ಉರ್ದಂಗೆ ಕಾಣೋದು. ರಾತ್ರಿ ಆಗದ, ದಾರಿ ನಮ್ಗೆ ಈ ಕಡೆ ಗೊತ್ತಿಲ್ಲ, ಇಲ್ಲಿ ಯಾರೋ ಬೆಂಕಿ ಹೊಲ ಅದ, ಯಾರೋ ಬೆಂಕಿ ಹಚ್ಚಿದಂಗೆ ಕಾಣ್ತಾರೆ, ಯಾರೋ ಇದ್ದಾರೆ, ಹೋಗಿ ಅವ್ರಿಗೆ ಕೇಳಿ ದಾರಿ ತಿಳ್ಕೊಂಡು ಹೋದ್ರಾಯ್ತು, ನಮ್ಗಾರ ಗೊತ್ತಿಲ್ಲ ಅಂತ ತಿಳ್ಕೊಂಡು ಅದು ಉರ್ದಂಗ ಕಾಣೋದು ಬೆಂಕಿ. ದೇವ್ವ ಬೆಂಕಿ ಕಾಣೋದು ಉರ್ದಂಗ ಕಾಣೋದು. ಇವ್ರೇನೋ ಮನುಷ್ಯರು ಅಂತ ತಿಳ್ಕೊಂಡು ಅಲ್ಲಿಗನ ಹೋಗೋರು. ಇವ್ರು ಅಲ್ಲಿ ಹೋಗೋದ್ಲೆ ಮತ್ತೆ ಮಾಯ ಆದಂಗೆ ಆಗೋದು. ಮಾಯ ಇಲ್ದಂಗೆ ಆಗೋದು. ಇಲ್ಲೇ ಇತ್ತು, ಇಲ್ಲಿ ಇತ್ತು, ಕಟ್ಟಿಗೆ ಹಾಕಿರ್ಬೇಕು, ಉಡ್ದಿರ್ಬೇಕು, ಕಟ್ಟಿಗೆ ಹಾರಿರ್ಬೇಕು. ಅದಕ್ಕೆ ಅಲ್ಲಿ ಹೋಗೋದಿವ. ಮುಂದೆ ಹೋಗಿ ಮತ್ತೆ ಬರ್ರನ ಒಲಿ ಅದ. ಮುಂದೆ ಹೋದ ಮ್ಯಾಗ ಏನಾಗ್ತದ, ಮತ್ತೆ ಹತ್ತದು. ಅಂದಾಗ ಏನಾಗ್ತದ, ಅದು ತಪ್ಪಿಸ್ತದ. ಯಥಾರ್ಥ ಇರಂಗಿಲ್ಲ ಅಂತಾರ ಅವ್ರು. ಹಿಂಗೆ ಅಂತಿಲ್ಲ, ಕಣ್ಮಾದು ಇಲ್ದಂಗೆ ಆಗ್ಬಿಡೋದು. ಮತ್ತೆ ಏಕದಮ್ ನೋಡಿದ ತಕ್ಷಣ ಮತ್ತೆ ಎತ್ತರ ಕಾಣ್ಬಿಡೋದು ಉರಿ. ಅದಕ್ಕೆ ಏನಂತಾರ ಅವ್ರು ಭೂತಾಗ್ನಿಕಿ ನ್ಯಾಯ ಅಂತ ಉದಾಹರಣೆ. ಅದ್ರದ್ದು ಒಂದು ಉದಾಹರಣೆ ಕೊಟ್ಟರು. ಅದು ಹೆಂಗೆ ಯಥಾರ್ಥ ಇರಲ್ಲ, ಹಿಂಗೆ ಅಂತ ದಿಟ್ಟು ಇರಂಗಿಲ್ಲಲ್ಲ ಅದು ಒಳ್ಳೆದೇವ. ಹಂಗ ಇಂದ್ರಿಯಕ್ಕೆ ವಾ ಚಿತ್ತಕ್ಕೆ ಚಂಚಲಾತಸೆ. ಇಂದ್ರಿಯಗಳು ಕೇಳುವ ಶ್ರವಣ ಮಾಡುವ ಕಾಲದಲ್ಲಿ ಇಂದ್ರಿಯಗಳು ಚಂಚಲಾಗಿದ್ದು ಅಂದ್ರ ಮನಸ್ಸು ಚಂಚಲಾಗಿತ್ತು ಅಂತ ಎರಡು ಕೊಟ್ಟಾರ ಅವರು. ಅದಕ್ಕೆ ಕ್ಷಮೆ ದಮೆ ಎರಡು ಬೇಕು. ಸಾಧನದಾಗ ಏನು ಕ್ಷಮನೆ ಹೇಳ್ಯಾರ, ಎರಡು ಬೇಕು ಸಾಧನದೊಳಗೆ. ಇಲ್ಲಿ ಇಂದ್ರಿಯ ಕೇಳುವ ಸಮಯದೊಳಗೆ ಇಂದ್ರಿಯಗಳು ಚಂಚಲ ಆದವು. ಈಗ ನೋಡಿ ಕೇಳ್ತಾರೆ, ಭಾಳ ಮಂದಿ ನೋಡ್ತಾರೆ. ಕೇಳುವಾಗ ಏನು ಮಾಡ್ತಾರೆ, ಅವರು ಯಾರು ಬಂದ್ರು ಅವ್ರು ನೋಡ್ಕೊಂತ ಕೇಳೋದು. ಕಣ್ಣು ಆ ಕಡೆ ಹೋಗೋದು, ಇವ್ ಕಡೆ ನೋಡೋದು. ಇವ್ರು ಯಾವ ಊರವ್ರು ಬಂದಾರ, ಇವ್ರು ಈಗ ಬಂದ್ರಲ್ಲ, ಹಂಗೆ ಇಂದ್ರಿಯಗಳು ಚಂಚಲ. ಆ ನಂತರ ನಮ್ಮ ನೋಡಿದಂಗೆ ಆಗ್ತದೆ ದಿಟ್ಟು ಕುಂತ್ಕೊಂಡು. ಇನ್ನೇನು ಗುರುಗಳ ನನಗೆ ನೋಡಿ ಕ್ಯೂರಿಯಾಸಿಟಿಯಿಂದ ಕೇಳಕತ್ತೇನೋ ಅಂತಂದು ಗುರುಗಳು ಭಾಳ ಹುಮ್ಮಸ್ಸಿನಿಂದ ಹೇಳ್ತಾರೆ, ಶಾಸ್ತ್ರ ಹೇಳ್ತಾರೆ ಅಂತ ತಿಳ್ಕೊಂಡು. ಇವ್ರ ಕಣ್ಣು ಆಟ ಇವ್ರ ಕಡೆಗೆ ಇರ್ತಾವ್ರು. ನೋಡಿದ ಒಳಗೆ ಮನಸ್ಸು ಏನು ಮನಸ್ಸು ಹೋದ ತಕ್ಷಣ ಕಣ್ಣು ಕಣ್ಮಸ್ತವೇನ್ರಿ ಅವ್ರು? ಇಲ್ಲ, ಕಣ್ಣು ತೆರೆದಾಗ ಇರ್ತವೆ.
ಕಣ್ಣು ಯಾಕ ಮತ್ತು ರೆಪ್ಪಿ ಸಹಿತ ಬಿಡಲ್ಲ ಯಾಕ ಮನಸ್ಸು ಮಾಡ್ಬಿಟ್ಟಿರ್ತಾರ ಹಿಂಗೆ ದಿಟ್ಟು ಕಣ್ಣು ತೆರ್ಕೊಂಡು ನೋಡ್ತಿರ್ತಾರೆ. ಗುರುಗಳು ಭಾಳ ಹುಮ್ಮಸ್ ಬರ್ತದೆ ಕೇಳೋರ ಮ್ಯಾಗ, ಮತ್ತೆ ಗುರುಗಳು ಒಳಗಿನ ಧ್ಯಾನ ಹೊರಗೆ ಬರ್ತದೆ. ಇಷ್ಟೇ ಚಂದ ಕೇಳಕತ್ತಾರ ಬಾ ಅಂತ ತಿಳ್ಕೊಂಡು ಅವ್ರು ನಾನಾ ಪ್ರಮಾಣ ಕೊಟ್ಟು ಅದು ಕೊಟ್ಟು ಯುಕ್ತಿ ದೃಷ್ಟಾಂತ ಕೊಟ್ಟು ತಿಳಿಸ್ಬೇಕಂತ ಪ್ರಯತ್ನ ಮಾಡ್ತದ. ಇವ್ರ ಕಣ್ಣು ಆಟ ಇರುತ್ತೆ, ಮನಸ್ಸು ಹೋಗ್ಬಿಡ್ತದೆ, ಎಲ್ಲಿ ಹೋಗಿರ್ತೋ ಬರ್ತೀವಿ. ಅದು ಎರಡು ಕೊಟ್ಟು ನಾವು ಇಂದ್ರಿಯ ಮತ್ತು ಮನಸ್ಸಿನ ಚಂಚಲ ಆದವು ಅಂದ್ರೆ ಅದಕ್ಕೆ ಲೋಕದ ಚೇಷ್ಟೆಗೆ ರವಿಬೀಜವಾದಂತೆ ಎನ್ನ ಕರಣಂಗಳ ಚೇಷ್ಟೆಗೆ ಮನವೇ ಬೀಜ. ಇವೆಲ್ಲ ಮನಸ್ಸದ ಬರೀ ಮನುಷ್ಯನ ಚಂಚಲ ಬಂದಿದ್ರೆ ಅಷ್ಟೇ ಅಲ್ಲ, ಇಂದ್ರಿಯ ಎರಡು ಕೊಟ್ಟ ನೋಡ್ರವ. ಇಂದ್ರಿಯ ಚಂಚಲ ಇತ್ತು ಅಂದ್ರೆ ಸುಮ್ಮ ಕೇಳೋದು ಬಿಟ್ಟುಕೊಟ್ಟು ಅವ್ರಿಗೆ ನೋಡಿದೆ ಇವ್ರಿಗೆ ನೋಡಿದೆ, ಅವ್ರು ಯಾಕೆ ಬಂದ್ವಿ ಆ ಕಡೆ ಈ ಕಡೆ ಹೋಯ್ತು, ಗೋಲ್ಡ್ ಹೋಯ್ತು, ಮ್ಯಾಗ ಹೋಯ್ತು, ಫೋಟೋ ಕಡೆ ಹೋಗುತ್ತೆ. ಇಂದ್ರಿಯಗಳ ಚಂಚಲ. ಇಂದ್ರಿಯಗಳು ಮನಸ್ಸಿನ ಚಂಚಲ ಅಂದ್ರೆ ಇಂದ್ರಿಯ ಕರೆಕ್ಟ್ ಕುಂತ್ಕೊಂಡಿರ್ತದ, ಸೊಮ್ಮ ಕಪ್ಪುಗಳು ಕುಂತಿರ್ತದ, ಕಣ್ಣು ತೆರ್ಕೊಂಡು ಕುಂತಿರ್ತದ, ಮನಸ್ಸು ಮಾತ್ರ ಬೇರೆ ಕಡೆ ಹೋಗಿರ್ತದಲ್ಲ, ಇದಕ್ಕೆ ಮನಸ್ಸಿನ ಚಂಚಲ. ಹಂಗ ಇಂದ್ರಿಯಕ್ಕೆ ಚಿತ್ತಕ್ಕೆ ಚಂಚಲ ಆತಸೆ. ಇಂದ್ರಿಯಗಳ ಚಂಚಲದಿಂದ ಅಥವಾ ಮನಸ್ಸಿನ ಚಂಚಲದಿಂದ ಶ್ರವಣಕೀಯ ಅರ್ಥ. ಇಂದ್ರಿಯಗಳ ಚಂಚಲ ಮುಖಾಂತರವಾಗಿ ಶ್ರವಣ ಮಾಡ್ಯಾನ, ಮನಸ್ಸಿನ ಚಂಚಲದ ಮುಖಾಂತರವಾಗಿ ಶ್ರವಣ ಮಾಡ್ಯಾನ. ಅಂತ ಸಮಯದೊಳಗ ಗುರುಗಳು ಹೇಳಿದಂಥ ವಿಷಯದ ಅರ್ಥ ಏನದ? ಭೂತಾಗ್ನಿಕಿ ನ್ಯಾಯಿ ಏನು ಜೋಕಾತು ಧಾರಣ ನೈವ. ಇದ್ದಕ್ಕಿದ್ದಂಗೆ ಯಥಾರ್ಥವಾದಂಥ ಜ್ಞಾನ ಆಗುವುದೇ ಇಲ್ಲ. ಯಾಕ ಚಂಚಲ ಇದ್ರಂದ್ರೆ ಯಥಾರ್ಥ ಜ್ಞಾನ ಆಗುವುದಿಲ್ಲ. ಇದ್ದಕ್ಕಿದ್ದಂಗೆ ಯಥಾರ್ಥ ಪದಾರ್ಥದ ಜ್ಞಾನ, ಯಥಾರ್ಥವಾದಂಥ ಜ್ಞಾನ, ಪದಾರ್ಥದ ಜ್ಞಾನ ಇವನಿಗೆ ಆಗುವುದನ್ನೇ ಇಲ್ಲ. ಈ ಟಿಪ್ಪಣಿ ಮುಗಿ. ಈಗ ಮ್ಯಾಗ ಎರಡನೇ ನೋಡ್ರಿ, 8ನೇ ದುವಾಕ 1 ನಂಬರ್ ಹೇಳಿದ್ದೆ, ಈಗ 2ನೇ ನಂಬರ್ ಅದು. ಕೆಲವರು ಏನು ಮಾಡ್ಯಾರ? ಅಭ್ಯಾಸ ಮಾಡಿ ಗ್ರಂಥ ಬರ್ತದೆ. ಈಗ ಶ್ರವಣ ಮಾಡಿ ಬರ್ದವ್ರ ಗ್ರಂಥದ್ದು, ಭಾಷಾ ಗ್ರಂಥದ್ದು ಅರ್ಥ ಹಿಂಗದ ಯಥಾರ್ಥ. ಯಾಕಂದ್ರೆ ಅವ್ರಿಗೆ ಯಥಾರ್ಥ ಅನುಭವ ಆಗದೇ ಇರುವುದರಿಂದ, ಇದ್ದಕ್ಕಿದ್ದಂಗೆ ಜ್ಞಾನ ಆಗದೇ ಇರುವುದರಿಂದ, ಅವರಿಂದ ರಚಿತವಾದಂಥ ಭಾಷಾ ಗ್ರಂಥಗಳಿಂದ ಶ್ರೋತ ಪುರುಷನಿಗೆ, ಕೇಳ್ತಕ್ಕಂಥ ಪುರುಷನಿಗೆ, ಜಿಜ್ಞಾಸು ಪುರುಷನಿಗೆ ಯಥಾರ್ಥ ಜ್ಞಾನ ಆಗುವುದನ್ನೇ ಇಲ್ಲ. ಸಂಶಯಗಳು ನಿವೃತ್ತಿ ಆಗುವುದಿಲ್ಲ. ಆತ್ಮನಲ್ಲಿ ಬರ್ತಕ್ಕಂಥ ಸಂಶಯ, ಬ್ರಹ್ಮನಲ್ಲಿ ಬರ್ತಕ್ಕಂಥ ಸಂಶಯ ನಿವೃತ್ತಿ ಆಗುವುದನ್ನೇ ಇಲ್ಲ. ಯಾವ ಗ್ರಂಥ ಅಧ್ಯಯನ ಮಾಡೋದ್ರಿಂದ? ಕೇಳಿ ಬರೆದಂಥ ಭಾಷಾ ಗ್ರಂಥ, ಶ್ರವಣ ಮಾಡಿ ಬರೆದಂಥ ಭಾಷಾ ಗ್ರಂಥ. ಈಗ 2ನೇದು ಅವರು ಕೋಯಿ ಭಾಷಾ ಗ್ರಂಥ ಕಿಂಚಿತ್ ಶಾಸ್ತ್ರ ಪಡಿಕೆ ರಚೆ. ಮ್ಯಾಗ ವಿಷಯದಾಗ 2ನೇ ನಂಬರ್. ಅವ್ರು ಕೋಯಿ ಭಾಷಾ ಗ್ರಂಥ ಕಿಂಚಿತ್ ಶಾಸ್ತ್ರ ಪಡಿಕೆ ರಚೆ ಶಬ್ದ ಪ್ರಯೋಗ ಮಾಡ್ಯಾರ. ಕಿಂಚಿತ್ ಶಾಸ್ತ್ರ, ಸಂಪೂರ್ಣ ಅಲ್ಲ. ಕಿಂಚಿತ್ ಶಬ್ದ ಏನದ? ಸ್ವಲ್ಪ ಶಾಸ್ತ್ರ ಅಧ್ಯಯನ ಮಾಡ್ಯಾರ. 1 ಗ್ರಂಥ 2 ಗ್ರಂಥ ಅಭ್ಯಾಸ ಮಾಡ್ಯಾರ. ಕಿಂಚಿತ್ ಅಂದ್ರೆ ಒಂದು ಗ್ರಂಥ 2 ಗ್ರಂಥ ಅಧ್ಯಯನ ಮಾಡಿರಪ್ಪ ಅಂದ್ರೆ ಜ್ಞಾನ ಆಗ್ಬೋದು. ನಾ ಇಲ್ಲ ಅಂತ ಹೇಳಲ್ಲ, ಜ್ಞಾನ ಆಗ್ಬೋದು, ಇಲ್ಲ ಅಂತಿಲ್ಲ. ಆದ್ರ ನೀವು ಗ್ರಂಥ ಬರೆಯಕ್ಕೆ ಆಗಂಗಿಲ್ಲ ಯಥಾರ್ಥವಾದ. ಯಾಕ? ಈಗ ನೋಡ್ರಿ, ನೀವು ಕೈವಲ್ಯ ಪದ್ಧತಿ 1 ಅಭ್ಯಾಸ ಮಾಡಿದ್ರೆ ಸಾಕು, ಆತ್ಮಜ್ಞಾನ ಆಗಿ ಹೋಗ್ಬಿಡ್ತದೆ. ನೀವು ಜ್ಞಾನ ಪ್ರತಿಪಾದಿಸಿದಾಗ ಏನಲ್ಲ, ಬರೀ ಆತ್ಮ ಸ್ವರೂಪ ಲಕ್ಷಣ ಹೇಳ್ಯಾರ. ಅದು ಒಂದೇ ಅದ ಕೈವಲ್ಯ ಪದ್ಧತಿ ಏನು ಹೇಳ್ಯದ ಶಾಸ್ತ್ರದೊಳಗ, ಅದು ಒಂದೇ ಗ್ರಂಥ ಅಧ್ಯಯನ ಮಾಡಿದ್ರೆ ಸಾಕು. 1000 ಗ್ರಂಥದ ಅವಶ್ಯಕತೆ ಇಲ್ಲವೇ ಇಲ್ಲ. ಅಲ್ಲಿ ಅದ್ರೊಳಗೆ ಜ್ಞಾನ ಆಗ್ತದೆ. ನೋಡ್ರಿ, ನಮ್ಮ ಮುಖ ನೋಡ್ಬೇಕಾಗಿತ್ತಂದ್ರೆ ಕನ್ನಡ ಎಷ್ಟು ದೊಡ್ಡದು ಬೇಕು? ಈಟ್ ಕನ್ನಡ ಕೊಡ್ತಾರೆ, ಈಟ್ ಕನ್ನಡ ಇರ್ತಾವ ನೋಡಿ, ಪ್ರಶ್ನೆ ಇಟ್ಕೊಂಡು ಹೋಗ್ತಾರಲ್ಲ, ಸಾಕು. ಈಗೆಲ್ಲ ಮೊಬೈಲ್ ನೋಡಿ ಮುಖ ಇದು ಮಾಡ್ತಾರೆ. ಮೊಬೈಲ್ ಏಟದ ಒಂದು ಈಟ. ನಮ್ಮ ಮುಖ ಕಾಣಕ್ಕೆ ದೊಡ್ಡದೇ ಬೇಕು. ಅಂತ ದೊಡ್ಡ ಕನ್ನಡಿಯಾಗ ನಮ್ಮ ಮುಖ ಬೇರೆ ಕಾಣಿಸ್ತದ, ಸಣ್ಣ ಕನ್ನಡಿಯಾಗ ನಮ್ಮ ಮುಖ ಬೇರೆ ಕಾಣಿಸ್ತದ ಅಂತ ಹಿಂಗೇನಾರ ಅದೇ ಏನು? ದೊಡ್ಡ ಕನ್ನಡಿಯಾಗ ನೋಡಿದ್ರೆ ಅದೇ ಮುಖನೇ ನೋಡ್ಬೇಕು, ಸಣ್ಣ ಕನ್ನಡ ನೋಡಿದ್ರೆ ಅದೇ ಮುಖನೇ ನೋಡ್ಬೇಕು. ಅಂದ್ರೆ ಜ್ಞಾನ ಮಾಡ್ಕೊಳಕ ಅವಶ್ಯಕತೆ ಇಲ್ಲ. 1 ಗ್ರಂಥದ ಆಗ್ತದ. ಆದ್ರೆ ಗ್ರಂಥ ಬರಿತೇನಲ್ಲ, ಗ್ರಂಥ ಬರಿಬೇಕಾಗಿತ್ತು ಅಂದ್ರ ಸಂಪೂರ್ಣ ಎಲ್ಲಾ ಶಾಸ್ತ್ರಗಳ ಜ್ಞಾನ ಬೇಕು. ಬರೀ 1 ಶಾಸ್ತ್ರ ಅಲ್ಲ, ಬರೀ ವೇದಾಂತ ತಿಳ್ಕೊಂಡ್ರೆ ಗ್ರಂಥ ಬರೆಯಕ್ಕೆ ಆಗಂಗಿಲ್ಲ. ಎಲ್ಲಾ ಶಾಸ್ತ್ರದ ಜ್ಞಾನ ಬೇಕು, ಷಟ್ಶಾಸ್ತ್ರದ ಜ್ಞಾನ ಬೇಕು. ಈಗ ಸಾಧು ನಿಶ್ಚಲಸ್ತ್ರ ನೀವು ಹಿಂದೆ ಕೇಳ್ಕೊಂಬಂದಿರಿ, ಒಂದೊಂದು ಪದ ಇಟ್ಟಾಗ ಅವ್ರ ಮೇಲೆ ಅತಿವ್ಯಾಪ್ತಿ ಆಗ್ತದೆ. ನ್ಯಾಯಶಾಸ್ತ್ರದಲ್ಲಿ ಆತ್ಮನಲ್ಲಿ ಅತಿವ್ಯಾಪ್ತಿ ಆಗ್ತದೆ, ಇದು ಸಾಂಖ್ಯ ಮತದಾಗ ಅತಿವ್ಯಾಪ್ತಿ ಆಗ್ತದೆ, ಉಪಾಸಕರ ಮತದಾಗ ಅತಿವ್ಯಾಪ್ತಿ ಅಂತ ಹೇಳ್ಬೇಕಾದ್ರೆ ಏನದ? ಎಲ್ಲ ಶಾಸ್ತ್ರಗಳನ್ನು ಬಲ್ಲವರು ಅದಾರ. 6 ಷಟ್ಶಾಸ್ತ್ರವನ್ನು ಬಲ್ಲಂತವ್ರು ಅದಾರ. ಅವರು ಷಟ್ಶಾಸ್ತ್ರ ಬಲ್ಲಂತವ್ರು ಅದರಂತ ತಿಳ್ಕೊಂಡು ನಾವು ಈ ರೀತಿ ಲಕ್ಷಣ ಬ್ರಹ್ಮನ ಲಕ್ಷಣ ಮಾಡಿದ್ವಿ ಅಂದ್ರೆ ಸಾಂಖ್ಯಶಾಸ್ತ್ರದಾಗ, ನ್ಯಾಯಶಾಸ್ತ್ರದಾಗ, ಉಪಾಸಕರ ಮತದಾಗ ಅತಿವ್ಯಾಪ್ತಿ ಆಗ್ತದೆ ಅಂತೇಳಿ ಅತಿವ್ಯಾಪ್ತಿ ದೋಷ ನಿವೃತ್ತಿ ಮಾಡೋ ಸಲುವಾಗಿ ಈ ಪದಗಳನ್ನು ಇಟ್ಟಿವಿ. ಅವ್ರು ಹಂಗೆ ಒಪ್ಪೋದಿಲ್ಲ. ಅಂದ್ರೆ ಅವ್ರ ಮತ ತಿಳ್ಕೊಂಡಾರೆ. ಅದಕ್ಕೆ ಅವ್ರಂತಾರೆ ಕಿಂಚಿತ್ ಶಾಸ್ತ್ರ ಪಡಿಕೆ ರಚೆ.
ಜೇಸೆ ಅಂಥವು ಯಾವ್ದವ್ರಿ ಭಾಷಾ ಗ್ರಂಥಗಳು? ಸ್ವಲ್ಪ ಗ್ರಂಥಗಳ ಅಧ್ಯಯನ ಮಾಡಿ ಭಾಷಾ ಗ್ರಂಥವನ್ನು ರಚನೆ ಮಾಡ್ಯಾರ. ಅಂಥ ಗ್ರಂಥಗಳು ಯಾವದವ್ರಿ ಅಂದ್ರೆ ಅವ್ರು ಹೇಳ್ತಾರ ಆತ್ಮಬೋಧಹೇ ಅಂಥದ್ದೊಂದು ಗ್ರಂಥ ಅದ. ನಿಶ್ಚಲದಾಸ್ತ್ರ ಹೇಳ್ತಾರ. ಅವರು ಗ್ರಂಥಕಾರರು ಏನು ಮಾಡಿ ಸ್ವಲ್ಪ ಅಧ್ಯಯನ ಮಾಡಿ ಪರಿಪೂರ್ಣವಾಗಿ ಎಲ್ಲ ವೇದಾಂಗಗಳನ್ನು ಅಧ್ಯಯನ ಮಾಡಿಲ್ಲ, ಸ್ವಲ್ಪ ಗ್ರಂಥಗಳ ಅಧ್ಯಯನ ಮಾಡಿ ಬರೆದಿದ್ದಾರೆ, ಇಲ್ಲ ಅಂತಿಲ್ಲ. ಅಂತ ಗ್ರಂಥ ಆತ್ಮಬೋಧಹೇ. ಅದ್ರ ಮ್ಯಾಗ 11ನೇ ನಂಬರ್ ಟಿಪ್ಪಣಿ ಬಂದದ, ಆಮ್ಯಾಗ ಹೇಳ್ತೀನಿ, ನೀವು ಸುಮ್ಮಿರ್ಲಿ. ಅದು ತಿನ್ಸೆ ಬಿ ಸಂದೇಹ ರಹಿತ ಬೋಧ ಹೂವೇ ನಹಿ. ಈ ಆತ್ಮಬೋಧ ಏನು ಗ್ರಂಥ ಅದಲ್ಲ, ಭಾಷಾ ಗ್ರಂಥನೇ ಅದ, ಅದನ್ನೂ ಒಂದು ಭಾಷಾ ಗ್ರಂಥನೇ ಅದ. ಈ ಭಾಷಾ ಗ್ರಂಥದಿಂದನೂ ಕೂಡ ಏನಾಗ್ತಾರ, ಸಂದೇಹ ರಹಿತ ಬೋಧ ಹೂವೇ ನಹಿ, ನಿಸ್ಸಂದೇಹವಾದಂಥ ಜ್ಞಾನ ಆಗೋದಿಲ್ಲ, ಯಥಾರ್ಥವಾದಂಥ ಜ್ಞಾನ ಆಗೋದಿಲ್ಲ. ಯಾಕಾಗೋದಿಲ್ಲ? ಕಿಂಚಿತ್ ಪಡಿಕೆ, ಸ್ವಲ್ಪ ಓದ್ಯಾರ, ಬಹಳ ಗ್ರಂಥ ಏನು ಅಧ್ಯಯನ ಮಾಡಿಲ್ಲ, ಸ್ವಲ್ಪ ಗ್ರಂಥಗಳನ್ನು ಅಧ್ಯಯನ ಮಾಡಿ ಗ್ರಂಥ ಬರೆದಿದ್ದಾರೆ. ಕಾಯ್ತು, ಯಾಕಂದ್ರೆ ತಿನ್ಮೆ ವೇದಾಂತ ಕಿ ಪ್ರಕ್ರಿಯೆ ಸಂಪೂರ್ಣ ನೈ ಹೇ. ಸ್ವಲ್ಪ ಅಧ್ಯಯನ ಮಾಡಿರಲ್ಲ ಅವರು, ಅದಕ್ಕೆ ವೇದಾಂತದ ಪ್ರಕ್ರಿಯೆ ಸಂಪೂರ್ಣ ನೈ. ವೇದಾಂತದೊಳಗ ಪ್ರಕ್ರಿಯೆ ಅಂದ್ರೆ ಏನು? ಚಂದ್ರೋದಯದಾಗ ಹೇಳ ಅದ್ವೈತ ತತ್ವವನ್ನು ತಿಳಿಸುವ ಯಾವುದೇ ಒಂದು ಯಾವುದೇ ಒಂದು ರೀತಿಗೆ ಪ್ರಕ್ರಿಯೆ ಅಂತ ಕರೀತಾರೆ. ಅದ್ವೈತ ಬೋಧ ಕರ್ನೇಕಿ ಕೊಯ್ ಬಿ ರೀತಿಗೂ ಪ್ರಕ್ರಿಯೆ ಕೈ, ಯಾವುದೋ ಒಂದು ರೀತಿ ಒಂದೇ ತರ ಹೇಳ್ಬೇಕಂತಿಲ್ಲ, ಒಂದೇ ತರ ಅಂತ ಹೇಳ. ಬೆಲ್ಲದಿಂದ ಒಂದೇ ಅಡಿಗೆ ಮಾಡ್ಬೇಕಂತಿಲ್ಲ, ನಾನಾ ತರ ಅಡಿಗೆ ಮಾಡೋದು. ಹೌದಿಲ್ಲ? ನೋಡಿ, ಸಕ್ಕರೆಯಿಂದ ಬೇಕರಿಯಾಗ ಹೋಗ್ರಿ ನೀವು, ಎಷ್ಟು ತರ ಐಟಮ್. ಅದಕ್ಕೆಲ್ಲಕ್ಕ ಮೂಲ ಕಾರಣ ಯಾವುದು? ಬೇಕರಿ ಸಿಗದೆ ಸೀನೆ ಎಷ್ಟು? 56 ತರ. ಶ್ರೀಕೃಷ್ಣ ಪರಮಾತ್ಮ ಒಂದಿನಕ್ಕೆ 56 ತರದ ಮೃಷ್ಟಾನ್ನ ಭೋಜನ ಅಂತ ಕರಿತಿರೋದು ಹೆಸರು. ಒಂಥರ ಅಂದ್ರ 56 ಐಟಮ್ ಇರ್ಬೇಕು ಪ್ಲೇಟ್ನ್ಯಾಗ, ಹಂಗ ಊಟ ಮಾಡ್ತಿದ್ರು ಅಂತ. ಅದಕ್ಕೇನಂತಾರ ಚಪ್ಪ ಅಂತ, ಮೃಷ್ಟಾನ್ನ ಭೋಜನ. ನಾ ಹೇಳೋದ ಅರ್ಥ ಏನಂದ್ರ, ಸಕ್ರೆ ಒಂದೇ ಅದ, ಎಷ್ಟು ತರ ಅದ? ನಾನಾ ತರ. ಅದ್ವೈತ ಎಷ್ಟು ಅದ? ಅದ್ವೈತ ಅಂದ್ರೆ ಏನು? ಸಜಾತಿ ವಿಜಾತಿ ಸ್ವಗತ ಭೇದ ರಹಿತ ಏಕಿ ಏಕ ಅದ್ವಿತೀಯ ಬ್ರಹ್ಮ. ಬ್ರಹ್ಮ ಒಂದೇ ಅದ. ಆ ಬ್ರಹ್ಮ ತತ್ವವನ್ನು ತಿಳಿಸಕ ರೀತಿಗಳು, ಊರು ಒಂದೇ ಅದ, ಇದು ಹುಬ್ಬಳ್ಳಿ ಅದ, ಇದಕ್ಕೆ ಬರ್ಬೇಕಾದ್ರೆ ಸುತ್ತ ಅನೇಕ ದಾರಿಗಳದಾವ. ಹಂಗ ಅದ್ವೈತ ಒಂದೇ ಅದ ಅಂತ ತಿಳಿಸ್ತಕ್ಕಂಥ ರೀತಿಗಳು ಅನೇಕ ಅದಾವ. ಅದಕ್ಕೆ ಅವ್ರಂತಾರ, ಇವೇನು ಆತ್ಮಬೋಧ ಅಂತ ಗ್ರಂಥ ರಚನೆ ಮಾಡಿರಲ್ಲ ಗ್ರಂಥಕಾರರು, ಭಾಷಾ ಗ್ರಂಥ ಅದಲ್ಲ, ಸ್ವಲ್ಪ ಅಧ್ಯಯನ ಮಾಡಿ ಬರೆದಿರುವುದರಿಂದ ಅವರಲ್ಲಿ ಸಂಪೂರ್ಣ ಪ್ರಕ್ರಿಯೆ ಇಲ್ಲ. ಅದ್ವೈತದ ವೇದಾಂತದ ಸಂಪೂರ್ಣ ಪ್ರಕ್ರಿಯೆ ಇಲ್ಲವೇ ಇಲ್ಲ. ಪ್ರಕ್ರಿಯೆ ಸಂಪೂರ್ಣ ನೈ ಹೇ. ಅದಕ್ಕೆ ಪ್ರಕ್ರಿಯೆ ಸಂಪೂರ್ಣ ಇಲ್ಲದೆ ಇರೋದ್ರಿಂದ ಅವರ ಗ್ರಂಥದಲ್ಲಿ ಸಂಪೂರ್ಣ ಪ್ರಕ್ರಿಯೆ, ವೇದಾಂತ ಪ್ರಕ್ರಿಯೆ ಇಲ್ಲದೆ ಇರುವುದರಿಂದ ಸಂಪೂರ್ಣ ಜ್ಞಾನ ಆಗುವುದಿಲ್ಲ, ನಿಸ್ಸಂಶಯವಾದಂಥ ಜ್ಞಾನ ಆಗುವುದಿಲ್ಲ. ಆ ಗ್ರಂಥ ಅಧ್ಯಯನ ಮಾಡುವುದರಿಂದ ಮುಮುಕ್ಷು ಪುರುಷನಿಗೆ, ಜಿಜ್ಞಾಸುವಿಗೆ. ಅದಕ್ಕೆ ನಾವೇನಂದ್ರಿ, ವಿಚಾರ ಸಾಗರ ಗ್ರಂಥ ಮೇ ಸಂಪೂರ್ಣ ಪ್ರಕ್ರಿಯೆ ಹೇ. ಅವ್ರು ಹೇಳ್ತಾರ, ಮೊದಲೇ ಹೇಳ್ಯಾರ ಅವರು, ವೇದಾಂತ ಸಿದ್ಧಾಂತ ಜಲ ಬರೆಯೋ ಅತಿ ಗಂಭೀರ. ಹೆಂಗ್ ತುಂಬಿ ಅಂತಾರ ಅವ್ರು, ಹೆಂಗ ಒಂದು ಕೊಡನ ತಗೋರಿ, ಕೊಡದ ಸಂಪೂರ್ಣ ನೀರು ತುಂಬಿದಂದ್ರೆ ಹೆಂಗ? ಅರ್ಧಂಬರ್ಧ ತುಂಬಿದಂದ್ರೆ ಅಳಿಗಾಡ, ಅವೆಲ್ಲ ಅರ್ಧಂಬರ್ಧ ತುಂಬಿದಂಗೆ. ಅರ್ಧಂಬರ್ಧ ನೀರು ತುಂಬಿಕೊಂಡು ಹೊತ್ಕೊಂಡು ಹೋಗ್ರಿ ನೀವು, ಕುಡ್ದಾರ ಗತಿ ಅಳಿಗಾಡ್ಬೇಕಾಗ್ತದೆ. ಅಳಿಗಾಡಿಸ್ತದ ಮನುಷ್ಯನ, ತೂಗಿಸ್ತದ. ಅದೇ ಸಂಪೂರ್ಣ ತುಂಬಿದ ಕೊಡ ಹೊತ್ಕೋರಿ ನೀವು, ಗಟ್ಟಿ ಹೋಗ್ತದ ಮನುಷ್ಯ. ಹಂಗ ಗ್ರಂಥ ಯಾಕಂದ್ರ ಅವು ಶ್ರವಣ ಮಾಡಿ ಬರ್ದದು ಅಥವಾ ಸ್ವಲ್ಪ ಮಾಡಿ ಬರ್ದು ಅಂದ್ರೆ ಅರ್ಧ ಕೊಡ ಇದ್ದಂಗ, ಸಂಪೂರ್ಣ ಜ್ಞಾನ ಆಗಂಗಿಲ್ಲ ನಮಗೆ. ಆದ್ರೆ ವಿಚಾರ ಸಾಗರ ಹಂಗಲ್ಲರು. ವಿಚಾರ ಸಾಗರ ಅಂತ ಮೇ ಸಂಪೂರ್ಣ ಪ್ರಕ್ರಿಯೆ ಹೇ. ಯಾವುದೇ ತಗೋರಿ ನೀವು, ತತ್ಪದರ ತಗೋರಿ, ತಂಪದರ ತಗೋರಿ, ಆತ್ಮ ವಿಚಾರ ತಗೋರಿ, ಬ್ರಹ್ಮ ವಿಚಾರ ತಗೋರಿ, ಏನು ತಿಳಿಸ್ಬೇಕಾಗ್ಯದ ಉಪನಿಷತ್ತುಗಳು, ಬ್ರಹ್ಮಸೂತ್ರಗಳು, ಏನು ವೇದಾಂತದಾಗ ಏನು ತಿಳಿಸ್ಬೇಕಂದ್ರೆ ಎಲ್ಲಾ ಪ್ರಕ್ರಿಯೆಯನ್ನು ನಾ ಇಲ್ಲಿ ಬರೀ ಒಂದು ನೋಡ್ರಿ. ಜೀವನ ಬಗ್ಗೆ ಹೇಳ್ಬೇಕಾದ್ರ 3 ಪ್ರಕ್ರಿಯೆಗಳನ್ನು ಹೇಳ್ತಾರೆ. ಯಾವ್ಯಾವು? ಆಭಾಸವಾದ, ಅವಚ್ಛೇದವಾದ ಮತ್ತು ಬಿಂಬ ಪ್ರತಿಬಿಂಬವಾದ. ಬರೀ ಒಂದು ಜೀವದ ಬಗ್ಗೆ ಹೇಳ್ಬೇಕಂದ್ರೆ ಒಂದೇ. ಅದು ತೊಂಪದ ಜೀವ ಏನದಲ್ಲ, ತೊಂಪದಕ್ಕೆ ವಾಚ್ಯಾರ್ಥವಾದಂಥ ಜೀವ ಅಂತೀವಲ್ಲ, ಆ ಜೀವನ ಬಗ್ಗೆ 3 ಪ್ರಕಾರವಾದಂಥ ಪ್ರಕ್ರಿಯೆ ಅದ. ಒಬ್ಬೊಬ್ಬ ಮಹಾತ್ಮರು ಒಂದೊಂದು ರೀತಿಯಿಂದ ಜೀವನ ವರ್ಣನೆ ಮಾಡ್ಯಾರ. ನಾ ಎಲ್ಲ ಹೇಳಿ, ನಾನು ಆಭಾಸವಾದನು ಹೇಳಿನಿ, ಅವಚ್ಛೇದವಾದನು ಹೇಳಿನಿ, ಬಿಂಬ ಪ್ರತಿಬಿಂಬವಾದನು ಕೂಡ ಹೇಳಿನಿ. ಆಭಾಸವಾದ ವಿದ್ಯಾರಣ್ಯ ಸ್ವಾಮಿಗಳು ಅವ್ರ ಪ್ರಕ್ರಿಯೆ, ಆಭಾಸವಾದ ವಿದ್ಯಾರಣ್ಯ ಸ್ವಾಮಿಗಳ ಪ್ರಕ್ರಿಯೆ. ಅವಚ್ಛೇದವಾದ
ವಾಚಸ್ಪತಿ ಮಿಶ್ರ ಅವ್ರದ್ದು ಅವಚ್ಛೇದವಾದ, ಬಿಂಬ ಪ್ರತಿಬಿಂಬವಾದ ವಿವರಣಕ, ಪ್ರಕಾಶಾತ್ಮಕ ಶರಣಮುನಿ. ಇವು ಅಂದ್ರೆ ನಾ ಹೇಳೋದ ಅರ್ಥ ಏನಂದ್ರೆ ಸಂಪೂರ್ಣ ಪ್ರಕ್ರಿಯೆ ಅದ ಈ ಗ್ರಂಥದೊಳಗ ಅಂತಾರವ್ರು. ಒಂದೇ ಅಲ್ಲ, ಅಲ್ಪ ಸ್ವಲ್ಪ ಇಲ್ಲ, ಏನು ತಿಳ್ಕೊಬೇಕಾಗ್ಯದ ಎಲ್ಲ ತಿಳಿಸಿನಿ ಗ್ರಂಥದೊಳಗೆ. ಒಂದು ಗ್ರಂಥ ಅಧ್ಯಯನ ಮಾಡಿದ್ರೆ ಆಯ್ತಂತಾರವ್ರು. ಪ್ರಕ್ರಿಯೆ ಹೌದು. ವೇದಾಂತ ಶಾಸ್ತ್ರಕ್ಕೆ ಅನುಸಾರ ಹೇ. ಮತ್ತು ಪ್ರಕ್ರಿಯೆ ಮನಸ್ಸಿಗೆ ಬಂದಂಗ ಬರ್ದಿಲ್ಲ, ಮನಸ್ಸಿಗೆ ಬಂದ್ರೆ ಬರೋದು ಗ್ರಂಥ ಆಗೋದಿಲ್ಲ. ಮತ್ತೆ ಹೆಂಗದ? ವೇದಾಂತ ಶಾಸ್ತ್ರಕ್ಕೆ ಅನುಸಾರವಾಗಿರುತ್ತದೆ. ಕಾಹೂ ಸ್ಥಾನ ಮೇ ಬಿ ವಿರುದ್ಧ ನೈ ಹೇ. ವೇದಾಂತಕ್ಕ, ಮೂಲ ಬ್ರಹ್ಮಸೂತ್ರಕ್ಕ, ಉಪನಿಷತ್ತಿಗೆ ಯಾವ ಜಾಗದಾಗೂ ಕೂಡ ಒಂದು ಕ್ಷಣದ ಒಂದು ಪ್ರಸಂಗದ ಕೂಡ ನಾ ವೇದಾಂತ ಶಾಸ್ತ್ರಕ್ಕೆ ವಿರುದ್ಧವಾಗಿ ಎಲ್ಲಿಯೂ ನನ್ನ ಪ್ರಕ್ರಿಯೆ ಇಲ್ಲವೇ ಇಲ್ಲ. ಎಲ್ಲ ಪ್ರಾರಂಭದಿಂದ ಹಿಡಿದು ಅಂತಪರಂತರವಾಗಿ ಎಷ್ಟು ಪ್ರಕ್ರಿಯೆಗಳನ್ನು ಹೇಳಿನಿ, ಎಷ್ಟು ರೀತಿಯಿಂದ ಹೇಳಿನಿ, ಅದೆಲ್ಲ ಏನದ ವೇದಾಂತಕ್ಕೆ ಅನುಸಾರವಾಗಿಯೇ ಇರುತ್ತದೆ. और आत्मज्ञान में उपयोगी जो पदार्थ है तिनका निरूपण विस्तार से किया है. ನಮ್ಗೆ ಆತ್ಮಜ್ಞಾನಕ್ಕೆ ಅನುಕೂಲವಾದಂಥ ಏನು ಪ್ರಸಂಗ ಅದಲ್ಲ, ಏನು ತಿಳಿಸ್ಬೇಕಾಗಿದೆ, ಯಾವುದರಿಂದ ಸರಳವಾಗಿ ಆತ್ಮಜ್ಞಾನ ಆಗ್ತದಲ್ಲ ಅಂತ ರೀತಿಯಲ್ಲಿ ಬಹಳ ವಿಸ್ತಾರವಾಗಿ ನಾ ಹೇಳಿದೆ. ಆ ರೀತಿಯನ್ನು ಸರಳವಾಗಿರ್ತಕ್ಕಂಥದ್ದು, ಸರಳವಾಗಿರ್ತೀವಿ ನೋಡ್ರಿ. ಅವಚ್ಛೇದವಾದನದ ಬಿಂಬ ಪ್ರತಿಬಿಂಬ, ಆದ್ರೆ ನಾನು ಸ್ವಲ್ಪ ಸರಳ, ಅದಕ್ಕೆ ಅವಕ್ಕಿಂತಲೂ ಸ್ವಲ್ಪ ಪ್ರಕ್ರಿಯೆ ಸರಳವಾದಂಥ ಏನಂದ್ರೆ ಆಭಾಸವಾದ, ಅದನ್ನು ಬಹಳ ವಿಸ್ತಾರವಾಗಿ ಅಂದ್ರೇನು, ಯಾವುದರಿಂದ ಸರಳವಾದಂಥ ಆತ್ಮಜ್ಞಾನ ಆಗ್ತದ ಇವನಿಗೆ ಮುಮುಕ್ಷುವಿಗೆ. ಮಂದ ಬುದ್ಧಿ ಅಲ್ಲ, ಬುದ್ಧಿ ಹೆಂಗದ ಮಂದ. ಮತ್ತು ಅವನ ದೃಷ್ಟಿಕೋನ ಇಟ್ಕೊಂಡೆ ಬರೆಯಕತ್ತಾರ ಅವ್ರು. ತೀಕ್ಷ್ಣ ಬುದ್ಧಿ ಒಂದು ಕೆಲಸ ಇಲ್ಲ. ಯಾವ ಪ್ರಕ್ರಿಯೆ ಹೇಳಿದ್ರೂ ಸರಳವಾಗಿ ಆತ್ಮಜ್ಞಾನ ಆಗ್ತದ, ಆತ್ಮ ಸಾಕ್ಷಾತ್ಕಾರ ಆಗ್ತದ ಅನ್ನುವ ಆ ರೀತಿಯನ್ನು ಬಹಳ ವಿಸ್ತಾರವಾಗಿ ನಾನು ಈ ಗ್ರಂಥದೊಳಗೆ ಹೇಳಿದ್ದೀನಿ. विस्तार की है याते और भाषा ग्रंथ के समान यहाँ ग्रंथ नहीं है. ಹೋಲಿಕೆ ಮಾಡಕ್ ಹೋಗಬೇಡ. ಭಾಷಾ ಗ್ರಂಥ ಅಂದ್ರೆ ಎಲ್ಲಾ ಭಾಷೆಗಳು ಗ್ರಂಥಗಳು ಒಂದೇ ತರ ಇಲ್ಲ. ಭಾಷಾ ಗ್ರಂಥ ಅಂದ ತಕ್ಷಣ ಎಲ್ಲ ಭಾಷಾ ಗ್ರಂಥ ಒಂದೇ ತರ ಹೋಲಿಕೆ ಮಾಡಕ್ ಹೋಗಬೇಡ, ಹೋಲಿಕೆ ಆಗೋದೇ ಇಲ್ಲ. ಏನು ಭಾಷಾ ಗ್ರಂಥ ಶ್ರವಣ ಮಾಡಿ ಬರೆದಂಥ ಭಾಷಾ ಗ್ರಂಥಗಳು, ಅಲ್ಪ ಸ್ವಲ್ಪ ಅಧ್ಯಯನ ಮಾಡಿ ಬರೆದಂಥ ಭಾಷಾ ಗ್ರಂಥಗಳಿಗೂ ನಾನು ಬರೆಯಲ್ಪಟ್ಟಂಥ ಈ ವಿಚಾರ ಸಾಗರ ಎಂಬ ಭಾಷಾ ಗ್ರಂಥಕ್ಕೂ ಎಂದೂ ಹೋಲಿಕೆ ಮಾಡಕ ಹೋಗಬೇಡ. ಸಮಾನ ಆಗೋದೇ ಇಲ್ಲ ಅಂತ. ಸಮಾನ ಗ್ರಂಥ ಯಹ ಗ್ರಂಥ ನಹಿ. ಅವ್ರ ಭಾಷಾ ಗ್ರಂಥ ಗೊತ್ತಾಯ್ತಲ್ಲ, ಅವ್ರ ಭಾಷಾ ಗ್ರಂಥ. ಅವ್ರಂದ್ರೆ ಮತ್ತು ತಿಳ್ಕೊಬೇಡ್ರಿ ನೀವು. ಅವ್ರಂದ್ರ ಆ ಕಡೆ ಹೋಗ್ಬೇಕು. ಅವ್ರಂದ್ರೆ ಮತ್ತು ಅಂದ್ರೆ ಅರ್ಥ ಆಗಂಗಿಲ್ಲ. ಅವ್ರ ಭಾಷಾ ಗ್ರಂಥ. ಅವ್ರ ಭಾಷಾ ಗ್ರಂಥ ಅಂದ್ರೆ ಶ್ರವಣ ಮಾಡಿ ಬರೆದಂಥ ಭಾಷಾ ಗ್ರಂಥ, ಸ್ವಲ್ಪ ಅಧ್ಯಯನ ಮಾಡಿ ಭಾಷಾ ಗ್ರಂಥಕ್ಕಿಂತಲೂ ಅವ್ರ ಭಾಷಾ ಗ್ರಂಥಕ್ಕೆ ಸಮಾನ ಆ ಭಾಷಾ ಗ್ರಂಥ ನಹಿ, ಆ ಭಾಷಾ ಗ್ರಂಥಕ್ಕೆ ಸಮಾನ ಇದು ಇಲ್ಲ. ಕಿಂತು ಸರ್ವ ಭಾಷಾ ಗ್ರಂಥನ್ ಸೇ ಯಹ ಗ್ರಂಥ ಉತ್ತಮ ಹೇ. ಎಲ್ಲಾ ಭಾಷಾ ಗ್ರಂಥಕ್ಕಿಂತಲೂ ಈ ನಾ ಬರೆಯಲ್ಪಟ್ಟಂತ ವಿಚಾರ ಸಾಗರವೆಂಬ ಭಾಷಾ ಗ್ರಂಥ ಅತ್ಯುತ್ತಮವಾಗಿರುತ್ತದೆ. ಒಂದು ಟಿಪ್ಪಣಿ ಬಂದಿತ್ತು ಆತ್ಮಬೋಧದ ಮೇಲೆ, ಸ್ವಲ್ಪ ಪಡೆದು 11ನೇ ಟಿಪ್ಪಣಿ ನೋಡಿ. ಕನ್ನಡದ ಗೆರಿತರ 11 ನಂಬರ್ ಟಿಪ್ಪಣಿ, 11 ನಂಬರ್ ಟಿಪ್ಪಣಿ ನೋಡಿ. 11 ನಂಬರ್ ಟಿಪ್ಪಣಿ ಆತ್ಮಬೋಧ ಅಂದ್ರೆ ಏನಾದ್ರು ಸಂಪೂರ್ಣ ವಿವರಣೆ ಹೇಳ್ತಾರೆ. ಏನಂತ, ಸಾಧು ಶ್ರೀ ಮಾಣಿಕ ದಾಸಜಿ ಕೃತ ಮಾಣಕ ಬೋಧ ಹೈ ಒಂದು ಗ್ರಂಥ ಬರ್ತಾರೆ. ಮಾಣಿಕ ದಾಸ ಅಂತ ಒಬ್ಬ ಮಹಾತ್ಮರು ಪಂಡಿತರು, ಅವರು ಮಾಣಿಕ ಬೋಧ ಅಂತ ಒಂದು ಗ್ರಂಥ ಬರ್ತಾರೆ. ಯಹಿಂಕು ಆತ್ಮ ವಿಚಾರ ಬಿ ಕಹತೆ ಹೇ ಅಂತ. ಯಹಿಂಕು ಆತ್ಮ ವಿಚಾರ ಬಿ ಕಹತೆ. ಲೋಕಾರೂಢಿ ಒಳಗೆ ಆ ಗ್ರಂಥಕ್ಕೆ ಏನಂತಾರ ಮಾಣಿಕ ಬೋಧ ಅಂತಾನೂ ಕರೀತಾರ, ಆತ್ಮ ವಿಚಾರ ಅಂತಾನೂ ಕರೀತಾರೆ. ಭಾಷಾ ಗ್ರಂಥ ಇದು. ಯಾರು ಬರ್ದಾರ? ಮಾಣಿಕ ದಾಸಜಿ. ಮಾಣಿಕ ದಾಸರಿಂದ ವಿರಚಿತವಾದಂತ ಮಾಣಿಕ ಬೋಧ ಅಂತ ಗ್ರಂಥ. ಅದಕ್ಕೆ ಇನ್ನೊಂದು ಹೆಸರು ಏನದ? ಆತ್ಮ ವಿಚಾರ ಪದ. ಹಂಗನ ಪ್ರಸಿದ್ಧ ಆಗ್ಯದ. ಮಾಣಿಕ ಬೋಧ ಅಂತ ಹೆಸರಿಂದನೂ ಪ್ರಸಿದ್ಧ ಅದ, ಆತ್ಮ ವಿಚಾರ ಎಂಬ ಹೆಸರಿಂದನೂ ಪ್ರಸಿದ್ಧ. ಅದಕ್ಕೆ ಇಂಕು ಅಂದ್ರ ಅದಕ್ಕೇನೆ, ಬೇರೆ ಏನಲ್ಲ, ಅದುವೇ ಮಾಣಿಕ ಬೋಧ ಏನದಲ್ಲ, ಅದ ಗ್ರಂಥಕ್ಕೇನೆ ಇನ್ನೊಂದು ಹೆಸರು ಏನದ? ಆತ್ಮ ವಿಚಾರ ಬಿಕತೆ. ಜಿಸ್ಕೆ ಊಪರ್ ಈ ಆತ್ಮ ವಿಚಾರ ಎಂಬ ಗ್ರಂಥದ ಮೇಲೆ ಮೂಲ ಚಂದ ಜ್ಞಾನಿನೇ ಸಾರೋದ್ಧಾರ ನಾಮಕ ವ್ಯಾಖ್ಯಾನ ಕಿಯಾ ಹೈ. ಆ ವ್ಯಾಖ್ಯಾನ ಮಾಡಿದೆ ಆತ್ಮಬೋಧ ಗ್ರಂಥ ಅಂತ. ಅವ್ರೇನು ನಿಶ್ಚಲದಾಸರು ಆತ್ಮಬೋಧ ಅಂತ ಹೇಳಿದ್ರಲ್ಲ, ಆ ನಿಶ್ಚಲದಾಸರೇನು ಆತ್ಮಬೋಧ ಅಂತ ಹೇಳಿದ್ರಲ್ಲ, ಆತ್ಮಬೋಧ ಅಂದ್ರೆ ಏನು ಅಂದ್ರ
ಪಂಡಿತ್ ಪಿತಾಂಜಲಿ ಹಾಕತ್ತಾರ ಮಾಣಿಕ್ ದಾಸರು ಅಂತ ಒಬ್ಬ ಮಹಾತ್ಮರಾಗಿ ಹೋಗಿದ್ದಾರ. ಅವರು ಒಂದು ಮಾಣಿಕ್ ಬೋಧ ಅಥವಾ ಆತ್ಮವಿಚಾರ ಅನ್ನೋ ಒಂದು ಗ್ರಂಥವನ್ನು ಬರೆದಿದ್ದಾರ. ಆ ಗ್ರಂಥದ ಮೇಲೆ ಆ ಗ್ರಂಥದ ಮೇಲೆ ಏನ್ ಮಾಡಿದ್ದಾರೆ ಅವರು, ಜಿಸ್ಕೆ ಉಪರ್ ಮೂಲ ಚಂದ ಜ್ಞಾನಿನೇ, ಹೆಸರೇನವ್ರದ್ದು ಮೂಲ ಚಂದ ಜ್ಞಾನಿಗಳು, ಮೂಲ ಚಂದ ಜ್ಞಾನಿನೇ ಸಾರೋದ್ಧಾರ ನಾಮಕ ವ್ಯಾಖ್ಯಾನಕ್ಕೆ ಅದರದೇ ಸಾರರು. ಆತ್ಮವಿಚಾರ ಗ್ರಂಥ ಏನದಲ್ಲ, ಮಾಣಿಕದಾಸರಿಂದ ಕೃತವಾದಂಥ ಆತ್ಮವಿಚಾರ ಅನ್ನುವ ಗ್ರಂಥ ಏನ, ಆ ಆತ್ಮವಿಚಾರ ಗ್ರಂಥದ ಸಾರ ರೂಪವಾದಂಥ ಅರ್ಥವೇ ಆತ್ಮಬೋಧ. ಮ್ಯಾಗ್ ನಿಶ್ಚಲದಾಸರೇನ ಆತ್ಮಬೋಧ ಅಂತ ಹೇಳಲ್ಲ, ಆತ್ಮಬೋಧ ಅಂದ್ರೆ ಅದೇ. ಇದು ಗೊತ್ತಾಯ್ತ್ರಿ? ಸಾರೋದ್ಧಾರ ನಾಮಕ ವ್ಯಾಖ್ಯಾನ ಕಿಯ ಹೈ, ಆ ವ್ಯಾಖ್ಯಾನ ಏನ್ ಮಾಡಿರಲ್ಲ, ಆ ವ್ಯಾಖ್ಯಾನವೇ ಅದು ಆತ್ಮಬೋಧ. ಸಾಧು ನಿಶ್ಚಲದಾಸರೇನ ಆತ್ಮಬೋಧ ಅಂತ ಬರ್ತಾರಲ್ಲ ಮ್ಯಾಗ್ ಟೀಕ್ ಅದ, ಅದು ಆತ್ಮಬೋಧ. ಇಷ್ಟದ ನೋಡ್ರಿ ವಿಸ್ತಾರ. ಪಂಡಿತ್ ಪಿತಾಂಜಲಿ ಎಲ್ಲ ಕುಲಂಕುಷ ಅವ್ರು ಹೇಳಿಲ್ಲ, ಕರೆ ಸಾಧು ನಿಶ್ಚಲದಾಸರು ಹೇಳಿಲ್ಲ. ಅಲ್ಲೇ ಯಾಕೆ ತಲೆ ಕೆಡಿಸ್ಕೊಳ್ಳೋದು, ಸರಳವಾಗಿ ಇವ್ರಿಗೆ ಆಗಲ್ಲ. ಆದ್ರೂ ಕೂಡ ಇದು ಅವಶ್ಯ ತಿಳ್ಕೋಬೇಕು, ಇವ್ರಿಗೂ ಒಂದಿಟ್ಟು ಆಗಲಿ ಅಂತ ಭಾಷಾಗ್ರಂಥ ಯಾರ್ಯಾರು ಹೆಂಗೆ ಬರ್ದಂತಂತೂ ಪಂಡಿತ್ ಪಿತಾಂಜಲಿ ಕೂಡ ಅದು ವಿಸ್ತಾರವಾಗಿ ಹೇಳಿ. ಈಗ ಮ್ಯಾಗ್ ಬರ್ರಿ 4ನೇ ಅಂಕ ನಂಬರ್ 4. ಗೊತ್ತಾಗ್ಲಿಲ್ಲಪ್ಪ ಅಂದ್ರೆ 9ನೇ ದೂರ. ಅನುಬಂಧ ನಾಮ, ಇದು ಏನ್ ಹೇಳ್ತಾರ ಅಂದ್ರೆ ಅನುಬಂಧ ಅಂತ ಏನ್ ಹೇಳಿ, ಅನುಬಂಧ ಸಾಮಾನ್ಯ ನಿರೂಪಣೆ ಮಾಡ್ತೀವಿ ಅಂದ್ರಲ್ಲ ಅವುಗಳ ಹೆಸರು ಹೇಳ್ತಾರೆ. ಏನು, ಜೋಲು ಅನುಬಂಧ ಪಿಚಾನೆ ನಹಿ ತೋಲೋ ಸುಗರ ನರ ಪ್ರವೃತ್ತ ನ ಹೊಯ್. ಸ್ವಲ್ಪ ಹಿಂದ ಮುಂದೆ ಮಾಡುವುದಿಲ್ಲ, ಮತ್ತೆ ತಪ್ಪೋದಕ್ಕೆ ತಿಳ್ಕೊಂಡ್ರಿ. ಮತ್ತೆ ಅದು ಸೀದಾ ಅದೇನದ ನಮ್ಗೆ ನಮ್ಮ ಭಾಷೆಗೆ ಅನುಸಾರವಾಗಿ ನೀವು ಕನ್ನಡದಾಗ ಹಂಗೆ ಮಾಡ್ಯಾರ ನೋಡಿ. ನಿಮ್ಗೆ ಯಾರು ಹಿಂದಿ ಒಳಗ ಗ್ರಂಥ ಹೇಳೋದು ಹೇಳ್ತೀರ ಅಂದ್ಮ್ಯಾಗ ಕನ್ನಡ ನೋಡಿ ಹಿಂದಿ ಒಳಗಿರ್ತಕ್ಕಂಥ ದುಹಕ್ಕ ಸ್ವಲ್ಪ ಅನ್ವಯ ಮಾಡ್ಕೋಬೇಕು. ಕನ್ನಡ ನೋಡ್ಕೊಂಡು ಅನ್ವಯ ಬಂದ್ಬಿಡ್ತದ. 1 ನಂಬರ್ 2 ನಂಬರ್ 3 ನಂಬರ್ ಅಂತ ಹಾಕೊಂಡು ಆ ರೀತಿ ಓದಿ ಹೇಳ್ತಕ್ಕಂಥ ಕಲೆ ಕಲ್ಕೋಬೇಕು ನೋಡು. ಜೋಲು ಯಾರು ಅನುಬಂಧ ನೈಪಿಚಾನೆ, ಅನುಬಂಧವನ್ನು ತಿಳ್ಕೊಳ್ಳಿ. ಯಾರು ಅನುಬಂಧವನ್ನು ತಿಳಿದುಕೊಳ್ಳಲಾರ್ದನೆ ತೋಲು ಸುಗರ ನರ ಪ್ರವೃತ್ತ ನ ವೈ, ಸುಗರನಾಗ ಎಲ್ಲಿ ತನ ಅನುಬಂಧದ ತಿಳ್ಕೊಳ್ಳೋದಿಲ್ಲ, ಅನುಬಂಧ ಜ್ಞಾನ ಆಗೋದಿಲ್ಲ, ಅನುಬಂಧ ತಿಳ್ಕೊಳ್ಳೋದಿಲ್ಲ, ಅಲ್ಲಿ ಪರ್ಯಂತರವಾಗಿ ವಿವೇಕಿ ಪುರುಷ ಗ್ರಂಥದಲ್ಲಿ ಪ್ರವೃತ್ತನೇ ಆಗೋದಿಲ್ಲ. ಮೊದಲ ವಿವೇಕಿ ಪುರುಷ ನೋಡ್ತಾನ, ನಾನು ಇದಕ್ಕೆ ಅಧಿಕಾರಿ ಇದ್ದೀನೋ ಇಲ್ಲೋ, ಈಗ ನೋಡ್ರಿ ಡಾಕ್ಟರ್ ಬಲ್ಲಿ ಎಲ್ಲರೂ ಹೋಗ್ತಾರೆ. ಯಾರು ಹೋಗ್ತಾರೆ? ಯಾರು ರೋಗ ಬಂದ್ರೆ ಅವ್ರು ಡಾಕ್ಟರ್ ಬಲ್ಲಿ ಹೋಗ್ತಾರೆ. ಸುಮ್ಮನೆ ಹೋಗಿ ಡಾಕ್ಟರ್ ಬಂದ್ ಅಂತ ಏನು ಡಾಕ್ಟರ್ ಕೇಳ್ತಾನೆ, ಏನು ಬಂದಿನ್ರಿ ಬಂದಿನಿ ಡಾಕ್ಟರ್ ಬಲ್ಲಿ ಹೋಗಿ ನಿಂತ್ಕೊಂಡು ಏನಾಗ್ಯದ್ರಿ ಅದ, ಏನಾಗಿಲ್ರಿ ಅದು, ಮತ್ತೆ ಯಾಕೆ ಬಂದಿರಿ? ಬಂದಿದ್ರಿ. ಯಾರು ಹೋಗ್ತಾರಲ್ಲಿ? ಯಾರು ರೋಗ ಅದ ಆರೋಗ್ಯವನ್ನು ಕಳ್ಕೊಳ್ಳೋ ಸಲುವಾಗಿ ಮತ್ತೆ ಹೋಗ್ತಾನಂದ್ರೆ ಹೆಂಗ ವಿಚಾರ ಮಾಡಿ ಹೋಗ್ತಾನವ. ಯಾವ ಡಾಕ್ಟರ್ ಚಲೋ ಅದನ, ಯಾರು ನೋಡಿ ಹೋಗ್ತೀವಿಲ್ಲ ನಾವು ಡಾಕ್ಟರ್ ವಿಚಾರ ಮಾಡೋದು. ಹಂಗ ಅವ್ರಂತಾರ ಎಲ್ಲಿ ತನ ಅನುಬಂಧದ ಜ್ಞಾನ ಮಾಡ್ಕೊಳ್ಳೋದು ಅಲ್ಲಿ ತನ ಗ್ರಂಥದಲ್ಲಿ ಪ್ರವೃತ್ತಿನೇ ಆಗೋದಿಲ್ಲ. ಯಾರು? ಸುಗರ ನರ ಅಂದ್ರೆ ಏನು? ವಿವೇಕಿ ಪುರುಷ ಗ್ರಂಥದ ಅನುಬಂಧವನ್ನು ತಿಳ್ಕೊಳ್ಳಾರ್ದನೆ ಯಾವ ಗ್ರಂಥದಲ್ಲಿ ಪ್ರವೃತ್ತನಾಗೋದೇ ಇಲ್ಲ. ಜಾನೆ ಜಿನೆ ಯಹ ಸುನೆ ಪ್ರಬಂಧ, ಯಾವುದನ್ನು ತಿಳ್ಕೊಳ್ಳಾರ್ದನೆ ಯಾವುದನ್ನು ತಿಳ್ಕೊಂಡು ಈ ಗ್ರಂಥವನ್ನು ಕೇಳುತ್ತಾನೆಯೋ ಅವನಂತಾರೆ ಯಾತೇ ತೇ ಅನುಬಂಧ ವಾಕಹು, ಅಂತ ಅನುಬಂಧವನ್ನು ನಾನೀಗ ಹೇಳುತ್ತೇನೆ. ಯಾವುದನ್ನು ತಿಳ್ಕೊಂಡು ವಿವೇಕಿ ಪುರುಷ ಗ್ರಂಥದಲ್ಲಿ ಪ್ರವೃತ್ತನಾಗುತ್ತಾನೆಯೋ ಅಂತ ಅನುಬಂಧವನ್ನ ನಾನೀಗ ಹೇಳುತ್ತೇನೆ. ಟೀಕಾ ಅಧಿಕಾರಿ ಸಂಬಂಧ ವಿಷಯ ಅವರು ಪ್ರಯೋಜನಕ ನಾಮ ಅನುಬಂಧ ಹೇ. ಅನುಬಂಧ ಅಂದ್ರೆ 4 ಕೂಡಿದ ಅನುಬಂಧ ಚತುಷ್ಟಯ ಅಂತ ಕರೀತಾರೆ. ಅಧಿಕಾರಿ ಆದಿಕ ಗ್ರಂಥಕ್ಕೆ ಅನುಬಂಧ ಜಾನೆ ವಿನಾ सुगर कहिए विवेकी पुरुष की ग्रंथ में प्रवृत्ति होवे नहीं. ನೋಡಿ, ಅಧಿಕಾರಿ ಆದಿಕ ಗ್ರಂಥಕ್ಕೆ ಅನುಬಂಧ ಜಾನೆ ವಿನಾ, ಅಧಿಕಾರಿ ವಿಷಯ ಸಂಬಂಧ ಪ್ರಯೋಜನ ಇವನು ತಿಳಿದುಕೊಳ್ಳಲಾರ್ದನೆ ಸುಗರ್ ಕೈಯೇ ಇಂದ ದುವಾದಾಗ ಸುಗರ್ ಅಂತ ಶಬ್ದ ಬಂದದಲ್ಲ, ಹಂಗಂದ್ರೆ ಮತ್ತೆ ಸುಗರ್ ಅಂತ ತಿಳ್ಕೊಂಡಿರ್ತಾರಲ್ಲ. ಸುಗರ್ ಕೈಯೇ ವಿವೇಕಿ ಪುರುಷಕಿ, ಅದಕ್ಕೆ ಅರ್ಥ ಹೇಳ್ತಾನ ಅವರೇ ಬರ್ದಲ್ಲ, ಅದಕ್ಕೆ ಸುಗರ್ ಅಂದ್ರೆ ಮತ್ತೆ ಸುಗರ್ ಅಂತ ತಿಳ್ಕೊಂಡಿರಲ್ಲ, ವಿವೇಕಿ ಪುರುಷ ಅಂತ. ವಿವೇಕಿ ಗ್ರಂಥನ ಮೇ ಪ್ರವೃತ್ತಿ ಹೋವೇ ನಹಿ, ಅನುಬಂಧವನ್ನು ತಿಳಿದುಕೊಳ್ಳಲಾರ್ದನೆ ವಿವೇಕಿ ಪುರುಷ ಗ್ರಂಥದಲ್ಲಿ ಪ್ರವೃತ್ತಿ ಆಗುವುದೇ ಇಲ್ಲ. ನಾವು ತಿಳ್ಕೊಳ್ಳಿ, ನಾವು ಪ್ರವೃತ್ತಿ ಆಗಿವಂದ್ರೆ
ನಮಗೇನೋ ಗೊತ್ತಿತ್ತು ಅಧಿಕಾರಿ ವಿಷಯ ಸಂಬಂಧ ಗ್ರಂಥದ ಮೊದಲು ಕೇಳಿದೆ ಶಾಸ್ತ್ರ ನಡೆದಪ್ಪ ಹೋಗ್ಬೇಕಪ್ಪ ಕುಂದ್ರಬೇಕಪ್ಪ ಕೇಳ್ಬೇಕಪ್ಪ ವಿಚಾರ ಸಾಗರಕ್ಕೆ ಅಧಿಕಾರಿ ಯಾರು ಅದೇನೋ ವಿಚಾರ ಮಾಡಿ ಅವ್ರಿಗೇನಂತಾರ ಅವರು ವಿವೇಕಿ ಪುರುಷ ಎಲ್ಲ ವಿವೇಕಿ ಪುರುಷ ಶಾಣೆ ಮನುಷ್ಯ ಇರ್ಬೇಕಲ್ಲಿ ಹೋಗಿ ಹಂಗೆ ಇದು ಮಾಡಂಗಿಲ್ಲ ನಾ ಅಧಿಕಾರಿ ಇದ್ದೀನ ಇಲ್ಲ ವಿಚಾರ ಮಾಡ್ತಾನೆ ಅವ್ರು ಏನು ಹೇಳ್ತಾರ ನನಗೆ ಬೇಕಾದ ವೇದ ಅಂತ ನನಗೆ ಬೇಕಾದ ವೇದ ಅದ್ವೈತ ನಾವು ಬೇಕಾ ಅದ್ವೈತ ಶಾಸ್ತ್ರ ಅವ್ರು ದ್ವೈತ ಹೇಳ್ತಿದ್ರ ಸುಮಾರು ಕುಂದ್ರಲ್ಲ ಹೋಗಲ್ಲ ಮನುಷ್ಯ ಇರ್ಬೇಕಲ್ಲಿ ಹೋಗಲ್ಲ ವಿವೇಕಿ ಮನುಷ್ಯ ವಿಚಾರಗಳು ಮನುಷ್ಯ ಶಿಕ್ಷಕಲ್ಲಿ ಹೋಗಿ ಕುಂದ್ರಂಗಿಲ್ಲ ಯಾಕ ಅದನ್ನು ಜ್ಞಾನಕ್ಕೆ ಪ್ರತಿಬಂಧಕ ಆಗ್ತದ ಶಿಕ್ಷಕಲ್ಲಿ ಹೋಗಿ ಕುಂದ್ರದು ಜ್ಞಾನಕ್ಕೆ ಪ್ರತಿಬಂಧಕ ಆಗ್ತದ ಶ್ರುತಿ ನಾನತ್ವಕ ಜ್ಞಾನ ಹೇಳ್ಯಾರ ಶ್ರುತಿ ನಾನತ್ವಕ ಜ್ಞಾನ ಶಿಕ್ಷಕಲ್ಲಿ ಈಗ ನಾವು ಒಂದು ಮಾರ್ಗ ಹಿಡಿಬೇಕು ಯಾವ್ದಾರ ಒಂದು ಅದ್ವೈತರ ಇಡಿ ದ್ವೈತರ ಇಡಿ ಯಾವ್ದಾರ ವಿಶಿಷ್ಟ ಅದ್ವೈತ ಯಾವ್ದಾರ ಇಡಿ ಇಷ್ಟ ಅದಾವಲ್ಲ ಮಾರ್ಗ ಎಲ್ಲಿ ಹೋದ್ರೆ ಅಲ್ಲಿಗೆ ಮುಟ್ಟಿಸ್ತಾವ ಒಂದು ಮಾರ್ಗ ಹಿಡ್ಕೊಂಡು ಹೋಗ್ಬೇಕು 4 ದಿನ ಇದ್ರಾಗ ಹೋಗೋದು 4 ದಿನ ಅದ್ರಾಗ ಹೋಗೋದು 4 ದಿನ ಅದ್ರಾಗ ಹೋಗೋದು ಯಾಕಡೆಗೆ ಆಗ್ತದ ಅದೇನಂತಾರಲ್ಲ ಅಗಸನ್ನ ಆಳನ ಕಾಯಿಲಿಲ್ಲ ಮನೇನ ಕಾಯಿಲೆ ನಡುವ ಸತ್ತು ಹೋಯ್ತದ ಮನೆಗೆ ಹೋಯ್ತು ನನ್ನ ಗಂಡ ಹಾಕ್ಯಾನ ಊಟ ಅಂತ ತಿಳ್ಕೊಂಡು ಹಾಕಿ ಹೆಣ್ತಿ ಹಾಕ್ಲಿಲ್ಲ ಅಂತ ಊಟ ಹಾಕ್ಲಿಲ್ಲ ಅಂತ ರೊಟ್ಟಿ ಹಾಕ್ಲಿಲ್ಲ ಇಲ್ಲಿ ಬರ್ತದ ಒಳಗೆ ಬರ್ತದ ಇವ ನನ್ನ ಹೆಣ್ತಿ ಹಾಕಿರ್ತಾಳೆ ಅದಕ್ಕೆ ರೊಟ್ಟಿ ಅಂತ ತಿಳ್ಕೊಂಡು ಕಟ್ಕೊಂಡು ಹೋಯ್ತೆಲ್ಲ ತಾನೇ ತಿಂದ ಈ ಕಡೆ ಇವನ್ ಬಲಿನೂ ರೊಟ್ಟಿ ಸಿಗ್ಲಿಲ್ಲ ಅದಕ್ಕೆ ಅವ್ರ ಬಲಿನೂ ರೊಟ್ಟಿ ಸಿಗ್ಲಿಲ್ಲ ನಡು ಮಧ್ಯದಾಗ ತಿರುಗಾಡಿ ಹೋಯ್ತಂತ ನಮ್ಮ ಜೀವನ ಹಂಗೆ ಅದಕ್ಕೆ ವಿವೇಕಿ ಪುರುಷ ವಿಚಾರವಂತ ಪುರುಷ ಯಾವ ಮಾರ್ಗದೊಳಗೆ ಹೋಗ್ತಾನ ಅಲ್ಲಿ ಹೋದ್ರೆ ನನಗೆ ನನ್ನ ವಿಷಯ ಸಿಗ್ತದ ಅದ್ವೈತ ಸಿಗ್ತದ ಅದ್ವೈತ ಸಿಗ್ತದ ಅಲ್ಲೇ ಹೋಗಿ ಕುಂದಿರ್ತಾನ ದ್ವೈತದಾಗ ಹೋಗಂಗಿಲ್ಲ ಪ್ರವೃತ್ತಿ ಆಗೋದಿಲ್ಲವ ಯಾಕ ಅದನ್ನು ಕೇಳಿದೆ ಇದನ್ನು ಕೇಳಿದ ಸಂಶಯ ಬಂತು ಅಂದ್ರೆ ಜ್ಞಾನ ದೃಢ ಆಗಂಗಿಲ್ಲ ಅದಕ್ಕೆ ಶ್ರುತಿ ನಾನತ್ವಕ ಜ್ಞಾನ ಅಂತ ಹೇಳ್ಬಿಟ್ರು ಸಂಶಯಕರ ಕಚುಕ್ ಮಲ ವಿಕ್ಷೇಪ ದೋಷ ಶ್ರುತಿ ನಾನತ್ವಕ ಜ್ಞಾನ ಇದೆ ಶ್ರುತಿ ನಾನತ್ವ ಜ್ಞಾನ ಅಂದ್ರೆ ಏನು ಅವ್ರು ಹಂಗೆ ಹೇಳಿದ್ರು ಇವ್ರು ಹಿಂಗೆ ಹೇಳಿದ್ರು ಆ ಶಾಸ್ತ್ರ ಹಿಂಗೆ ಹೇಳ್ತು ಈ ಶಾಸ್ತ್ರ ಹಿಂಗೆ ಹೇಳಿತು ಅದೇ ವೇದಾಂತ ಕೇಳ್ರಿ ವೇದಾಂತ ಗ್ರಂಥ ಯಾವನು ಕೇಳ್ರಿ ನೀವು ಯಾರು ಬರ್ತದ ಕೇಳ್ರಿ ಯಾವ ಮಹಾತ್ಮರ ಬರಲ್ಲಕ್ಕ ವೇದಾಂತ ಮಾರ್ಗದೊಳಗೆ ಹೊಂಟಿವಿ ಅದ್ವೈತ ಮಾರ್ಗದೊಳಗೆ ಹೊಂಟಿವಿ ಅಂದ್ರೆ ಅವು 1000 ಗ್ರಂಥಗಳಿರುವುದಕ್ಕ ಆ ವೇದ ಅದ್ವೈತವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಗ್ರಂಥ ಯಾವುದು ಕೇಳಿದ್ರು ಕೂಡ ನಮ್ಗೆ ಯಥಾರ್ಥವಾದಂಥ ಜ್ಞಾನ ಆಗ್ತದೆ ಸಂಶಯಕ್ಕೆ ಆಸ್ಪದ ಇರಲ್ಲ ಅದಕ್ಕೆ ಅವ್ರಂತಾರ ಪುರುಷ ಗ್ರಂಥ ಮೇಲೆ ಪ್ರವೃತ್ತಿ ಹೋಗಿನ ವಿವೇಕಿ ಪುರುಷ ಶಾಣೆ ಆದ್ರೆ ಹಿಂಗಿರ್ಬೇಕು ಅಂತಾರ ಅವ್ರು ಯಾತೆ ಜಿನ್ ಅನುಬಂಧಕ್ಕೂ ಜಾನಿಕೆ ಪ್ರಬಂಧ ಕೈಯ ಗ್ರಂಥಕ್ಕೂ ಸುನೆ ಯಾತೆ ಆದ್ದರಿಂದ ಜಿನ್ ಅನುಬಂಧಕ್ಕೂ ಜಾನಿಕೆ ವಿವೇಕಿ ಪುರುಷ ಯಾವ ಅನುಬಂಧವನ್ನು ತಿಳ್ಕೊಂಡು ಅನುಬಂಧ ಅಂದ್ರ ಅಧಿಕಾರಿ ವಿಷಯ ಸಂಬಂಧ ಪ್ರಯೋಜನವನ್ನು ತಿಳ್ಕೊಂಡು ಜಾನಿಕೆ ಪ್ರಬಂಧ ಕೈ ದೋಹದೊಳಗೆ ಲಾಸ್ಟ್ 3ನೇ ಸಾಲಿನಾಗ ಪ್ರಬಂಧ ಅಂತ ಶಬ್ದ ಬಂದದ್ದು ಅದ್ರ ಅರ್ಥ ಹೇಳ್ತಾರ ಕೈ ಹಂಗಂದ್ರ ದೋಹದಾಗ 3ನೇ ಸಾಲಿನಾಗ ಪ್ರಬಂಧ ಅಂತ ಬಂದಿಲ್ಲ ಹಂಗಂದ್ರ ಪ್ರಬಂಧ ಕೈ ಗ್ರಂಥಂಕು ಸುನೆ ಪ್ರಬಂಧ ಅಂದ್ರೆ ಗ್ರಂಥವನ್ನು ಯಾರು ಕೇಳ್ತಾನೆ ತಿನ್ನ ಅನುಬಂಧಂಕು ವಹ ಕೈಯೇ ಅಬು ಕಹು ಆ ದೋಹದೊಳಗೆ 4ನೇ ಸಾಲಿನೊಳಗ ಯಾತೆ ಅನುಬಂಧ ವಾಹ ಕಹು ಅಂದ್ರ ವ ಶಬ್ದ ಕೊಟ್ಟರು ವ ಅಂದ್ರೇನು ಈಗ ಹೇಳುತ್ತೇನೆ ಅಂತ ಅನುಬಂಧವನ್ನ ನಾನು ಈಗ ಹೇಳುತ್ತೇನೆ ಅಂತ ತಿಳ್ಕೊಂಡು ನಾನು ಹೇಳಿ ಅಧಿಕಾರಿ ಸಂಬಂಧ ವಿಷಯ ಪ್ರಯೋಜನ ಮೇಲಿ ಚವ ಕಹತ ಸುಕವಿ ಅನುಬಂಧ ನೋಡಿ ಎಷ್ಟು ಚಂದ ತಿನ್ಮೆ ಅಧಿಕಾರಿ ಸುನಹು ಹೇಳಿದ್ರು ಏನು ಅಧಿಕಾರಿ ಸಂಬಂಧ ವಿಷಯ ಪ್ರಯೋಜನ ಇವು 4 ಕೂಡಿ ಮೇಲಿ ಅಂದ್ರೆ ಕೂಡಿ ಮೇಲಿ ಅಂದ್ರೆ ಕೂಡಿ ಏನಂತಾರ ಅದಕ್ಕೆ ಚವ ಕಹತ ಸುಕವಿ ಅನುಬಂಧ ಎಲ್ಲರೂ ಯಾರೆಲ್ಲ ಸುಕವಿ ಹೇಳ್ತಾರ ಕವಿ ಹೇಳಂಗಿಲ್ಲ ಸುಕವಿ ಅಲ್ಲಿ ನೋಡ್ರಿ ಇಂದಿನ 3ನೇ ದುವಾದ್ರೊಳಗ ಕವಿ ಜನ ಕೃತ ಭಾಷಾ ಗ್ರಂಥ ಅಧಿಕ ಕವಿ ಜನ ಸುಕವಿಗಳಲ್ಲ ಅವರು ಸುಕವಿಗಳಲ್ಲ ಯಥಾರ್ಥವಾದಂತ ಜ್ಞಾನಿಗಳಲ್ಲ ಅವರು ಅದಕ್ಕೆ ಕವಿ ಜನ ಅಂತ ಶಬ್ದ ಪ್ರಯೋಗ ಮಾಡ್ಯಾರ ಇಲ್ಲಿ ಏನು ಪ್ರಯೋಗ ಮಾಡಕತ್ತಾರ ಅಲ್ಲಿ ಕವಿ ಬಂದದ ಇಲ್ಲಿ ಕೂಡ ಸುಕವಿ ಅವ್ರನ್ನ ವ್ಯವರ್ಥಕ ಮಾಡಿದ್ರು ಯಾರು ಯಥಾರ್ಥ ಜ್ಞಾನ ಆಗಿಲ್ಲ ಅವ್ರನ್ನ ವ್ಯವರ್ಥಕ ಮಾಡಿ ಯಾರು ಯಥಾರ್ಥವಾದಂತ ಬ್ರಹ್ಮಜ್ಞಾನ ಆಗ್ಯದ ಅಂತ ಬ್ರಹ್ಮಜ್ಞಾನಿಗಳು ಈ ಅನುಬಂಧ ಇದೇನೋ ಅಧಿಕಾರಿ ವಿಷಯ ಸಂಬಂಧ ಪ್ರಯೋಜನಕ್ಕ ಅನುಬಂಧ ಚತುಷ್ಟಯ ಅಂತ ಹೇಳುತ್ತಾರೆ ಇವ್ರು ಹೇಳ್ಯಾರ ಜ್ಞಾನಿಗಳು ಹೇಳಿದ್ದಾರೆ ಬ್ರಹ್ಮಜ್ಞಾನಿಗಳು ಅನುಬಂಧ ತಿನ್ಮೆ ಅಧಿಕಾರಿ ಸುನು ಇವು 4ರೊಳಗ ಈಗ ಅಧಿಕಾರಿಯ ವರ್ಣನೆಯನ್ನು ಮಾಡ್ತೀನಿ ಈ ಯಾರ ಅಧಿಕಾರಿ ಗ್ರಂಥಕ್ಕೆ ಅಧಿಕಾರಿ ಎಲ್ಲ ಹೇಳೋದು ಈಗ ಅವರು ಎದಕ್ಕೆ ಅಧಿಕಾರಿ ಜ್ಞಾನ ಬ್ರಹ್ಮಜ್ಞಾನಕ್ಕೆ ಅಧಿಕಾರಿ ಹೇಳ್ತಾರೆ ಇಲ್ಲಿ ತರ ಗ್ರಂಥಕ್ಕೆ ಅಧಿಕಾರಿ ಹೇಳ್ಯಾರ ಅವರು ಈಗ ಮತ್ತೆ ಅಧಿಕಾರಿ ಬ್ರಹ್ಮ ಜ್ಞಾನಕ್ಕೆ ಅಧಿಕಾರಿ ಹೇಳ್ತಾರೆ ವೇದಾಂತಕ್ಕೆ ಅಧಿಕಾರಿ ಹೇಳ್ತಾರೆ ಶಾಸ್ತ್ರ ಅಧ್ಯಯನ ಮಾಡಕ್ಕೆ ಯಾರು ಯೋಗ್ಯ ಇದ್ದಾರೆ ಅಂತ ತಿಳ್ಕೊಂಡು ಅಧಿಕಾರಿ ವರ್ಣನೆ ನಾನು ಏನಂತಾರ ತಿನ್ಮೆ ಅಧಿಕಾರಿ ಸುನು ಅಧಿಕಾರಿ ವರ್ಣನೆ ಮಾಡ್ತೀನಿ ನೀವು ಕೇಳ್ರಿ ಯಾವಾಗ ಮತ್ತೆ ನಾಳೆ ಬೆಳಿಗ್ಗೆ ಕೇಳ್ರಿ ಮಹಾರಾಜ್ ಕಿ ಜೈ.